ಹೇಳ್ತಾರಲ್ವಾ, ಲಕ್ಷ್ಮಿ ಶ್ರೀಮಂತರ ಮನೆಯಲ್ಲಿ ಕಾಲ್ ಮುರ್ಕೊಂಡು ಬಿದ್ಕೊಂಡಿರ್ತಾಳೆ ಅಂತ ಹೇಳ್ತಾರೆ. ಇವಾಗ ನೀವೇ ಯೋಚನೆ ಮಾಡಿ, ಶ್ರೀಮಂತರ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ಕೊಂಡಿರ್ತಾರಾ ಅಥವಾ ಶ್ರೀಮಂತರ ಬ್ಲೂ ಪ್ರಿಂಟ್ ಕರೆಕ್ಟ್ ಆಗಿದೆಯಾ, ಸಬ್ ಕಾನ್ಸಿಯಸ್ ಮೈಂಡ್ ಕರೆಕ್ಟ್ ಆಗಿದೆಯಾ, ಹಣಕಾಸಿಗೆ ಸಂಬಂಧಪಟ್ಟಂತೆ ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇರೋದಕ್ಕೋಸ್ಕರ ಲಕ್ಷ್ಮಿಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳ. ದಾನ ಮಾಡುವ ಮನಸ್ಥಿತಿಯೇ ಇಲ್ಲ ಅಂದ್ರೆ, ಈಶ್ವರಿಯ ಸೇವೆಯ ವಾಸ್ತವ ಅರ್ಥ ಏನು ಅಂತ ಗೊತ್ತಿಲ್ಲ ಅಂದ್ರೆ, ಮನಃಶಾಂತಿ ಇಲ್ಲ, ಪೀಸ್ಫುಲ್ ಮೈಂಡ್ ಇಲ್ಲ, ಪೀಸ್ ಆಫ್ ಮೈಂಡ್ ಇಲ್ಲ. ಸೊ ಶ್ರೀಮಂತಿಕೆ ಅಂದ್ರೆ ಹಣ ಬಂದು ವ್ಯರ್ಥ. ಶ್ರೀಮಂತಿಕೆಯ ಅರ್ಥವೇ ಇದೆಲ್ಲ ಇದ್ದು ಹಣ ಇರಬೇಕು, ಹಣ ಇದ್ದು ಇದೆಲ್ಲ ಇಲ್ಲ ಅಂದ್ರೆ ಶೂನ್ಯ. ನಮ್ಮಲ್ಲಿ ವ್ಯಾಲ್ಯೂ ಇಲ್ಲಿದೆ ಅಂದ್ರೆ ಮುಗೀತು. ಯಾವಾಗಲೂ ವ್ಯಾಲ್ಯೂ ಇಲ್ಲಿರಬೇಕು, ಹಣ ಈ ಲೆವೆಲ್ ಅಲ್ಲಿ ಇರಬೇಕು, ಇಲ್ಲ ಈಕ್ವಲ್ ಆಗಿರ್ಬೇಕು. ಇಷ್ಟೊತ್ತು ನಾವು ಮಾತನಾಡಿದ್ವಿ ಶ್ರೀಮಂತಿಕೆ, ಹಣ, ಹಾಗೆ ಹೀಗೆ ಅಂತ. ಶ್ರೀಮಂತರಾಗೋದು ಅಂದ್ರೆ ಏನು ವಾಸ್ತವದಲ್ಲಿ? ಶ್ರೀಮಂತರಾಗೋದು ಅಂದ್ರೆ ವಾಸ್ತವದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಶ್ರೀಮಂತರಾಗೋದು ಅಂದ್ರೆ ನಾವು ವ್ಯಕ್ತಿಯಾಗಿ ವೈಯಕ್ತಿಕವಾಗಿ ವ್ಯಾಲ್ಯೂವನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ನಮ್ಮ ಜೀವನದ ಮೌಲ್ಯವನ್ನ ಜಾಸ್ತಿ ಮಾಡ್ಕೊಳ್ಳೋದು. ಉದಾಹರಣೆಗೆ ನಾನು ಮೆಡಿಟೇಷನ್ ಮಾಡ್ತೀನಿ, ಬ್ರಹ್ಮಕುಮಾರ್ ಆಶ್ರಮಕ್ಕೆ ನಾನು ಯಾವಾಗಲೂ ಹೋಗ್ತೀನಿ. ಕೆಲವೊಂದ್ಸರಿ ಅನ್ಸುತ್ತೆ ಹಣ, ಬಿಸ್ನೆಸ್ ನನಗಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇದು ಅಹಂಕಾರ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅಹಂಕಾರ ಅಲ್ಲ, ಇದೊಂದು ಫ್ಲೋ, ಇದು ರಿಯಾಲಿಟಿ, ಇದು ಲಾಜಿಕ್. ಭಾವನಾತ್ಮಕವಾಗಿ ಯೋಚಿಸ್ತೀವಿ ಅಷ್ಟೇ. ಇದರಲ್ಲಿ ಒಂದು ರಿಯಾಲಿಟಿಯ ಆನ್ಸರ್ ಇದೆ. ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಂದ್ರೆ ಕೊಡುವವರು ಹೇಗೆ ಕೊಡ್ತಾರೆ? ಪ್ರಕೃತಿ ಹೇಗೆ ಕೊಡುತ್ತೆ? ಯೂನಿವರ್ಸ್ ಹೇಗೆ ಕೊಡುತ್ತೆ? ಭಗವಂತ ಹೇಗೆ ಕೊಡ್ತಾರೆ? ಕಷ್ಟ ಏನೇ ಇರಲಿ, ಎಷ್ಟು ದೊಡ್ಡದೇ ಇರಲಿ, ಎಷ್ಟು ಚಿಕ್ಕದೇ ಇರಲಿ, ಎಂತ ಮಾತೆ ಬಂದಿರಲಿ, ಆ ಚಿಕ್ಕದನ್ನ ಯೋಚಿಸಿ 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 ದೊಡ್ಡದು ಮಾಡೋದು ನಾವೇ. ಅದು ಏನೂ ಇಲ್ಲ, ಅದು ಯೋಚಿಸಿ ಯೋಚಿಸಿ ದೊಡ್ಡದಾಗೋದು. ಪರಿಸ್ಥಿತಿ ಏನೂ ಇಲ್ಲ. ಈಗ ನಿಮ್ಮ ಜೀವನದಲ್ಲಿ ಸಮಸ್ಯೆ ಏನಿದೆ, ಅದು ಎಷ್ಟೇ ದೊಡ್ಡ ಸಮಸ್ಯೆ ಆಗಿರಬಹುದು, ಆದರೆ ಸಮಸ್ಯೆ ದೊಡ್ಡದು ಅದು ಇಂಪಾರ್ಟೆಂಟ್ ಅಲ್ಲ. ಸಮಸ್ಯೆ ಇದ್ದಾಗ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬುದ್ಧಿನಲ್ಲಿ, ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿ ಯೋಚನೆ ನಡೀತದೆ ನೋಡಿ, ಅದು ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಜೀವನದಲ್ಲಿ ಪರಿಸ್ಥಿತಿ ಬರುತ್ತೆ, ಹುಡುಕ್ತಾ ಇಲ್ಲ ಅದರಲ್ಲಿ ಅಪಾರ್ಚುನಿಟಿಯನ್ನು ಹುಡುಕೋದೇ ಒಂದು ಕಲೆ ಆಗಿದೆ. ಓಕೆ, ಎಲ್ರಿಗೂ ನಮಸ್ಕಾರ. ಪಾರ್ಟ್ 2. ಸೊ ವೆಲ್ತ್ ಫೈಲ್ ಅಂತ ಇದರಲ್ಲಿ 17 ಪಾಯಿಂಟ್ಸ್ಗಳು ನಮಗೆ ಸಿಗುತ್ತೆ. ಈಗ ಮೊದಲನೇ ಪಾಯಿಂಟ್ಸ್ ಕಡೆ ಬರೋಣ. ಶ್ರೀಮಂತರು ಅಂದ್ಕೊಳ್ತಾರೆ ನಾನು ನನ್ನ ಜೀವನವನ್ನು ನಾನೇ ರೂಪಿಸ್ತೀನಿ ಅಂತ ಅಂದ್ಕೊಳ್ತಾರೆ. ಆದರೆ ಬಡವರು ಅಂದ್ಕೊಳ್ತಾರೆ ಅದು ತಾನಾಗಿ ಆಗುತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಜೀವನದಲ್ಲಿ ನಾವು ಏನು ಅಂದ್ಕೊಳ್ತೀವೋ ಅದು ಖಂಡಿತವಾಗಿ ಆಗುತ್ತೆ, ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು. ಆದರೆ ಇನ್ನೊಂದು ವೆರಿ ಇಂಪಾರ್ಟೆಂಟು, ನಾವು ಬೇರೆಯವರನ್ನು ಯಾವುದೇ ಕಾರಣಕ್ಕೂ ಕೂಡ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು. ವೆರಿ ಇಂಪಾರ್ಟೆಂಟ್ ಇದು. ಬ್ಲೇಮ್ ಮಾಡಲಿಕ್ಕೆ ಕೂಡದು ನಾವು. ನನ್ನ ಈ ಪ್ರಸ್ತುತ ಪರಿಸ್ಥಿತಿಗೆ ಕಾರಣ ಅಥವಾ ಸುಸ್ಥಿತಿಗೆ ಕಾರಣ ನಾನೇ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ನನ್ನ ಜೀವನ ಇವಾಗ ಏನಿದೆಯೋ ಅದಕ್ಕೆ ಡ್ರೈವರ್ ನಾನೇ. ನಾನು ನನ್ನ ಡ್ರೈವಿಂಗ್ ಸೀಟ್ನಲ್ಲಿ ಬೆಲ್ಟ್ ಹಾಕ್ಕೊಂಡು ಕರೆಕ್ಟಾಗಿ ಗಾಡಿಯನ್ನು ಓಡಿಸ್ತೀನಿ ಅಂತ ಅಂದರೆ ಗಾಡಿ ಕರೆಕ್ಟಾಗಿ ಯಾವ ಡೆಸ್ಟಿನೇಷನ್ಗೆ ಫಿಕ್ಸ್ ಮಾಡ್ಕೊಂಡು ಹೊರಟಿರ್ತೀವಿ ಅಲ್ಲಿ ರೀಚ್ ಆಗುತ್ತೆ. ನಾವು ನಮ್ಮ ಜೀವನದ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಳ್ಳದೆ ಯಾರ್ಯಾರಿಗೂ ಬಿಟ್ಕೊಳ್ಬಿಡ್ತೀವಿ, ಏನೂ ಆಗುತ್ತೆ. ಯಾಕೆಂದರೆ ನಮ್ಮ ಜೀವನದ ಜವಾಬ್ದಾರಿ ನಾವೇ ತೆಗೆದುಕೊಳ್ಬೇಕಲ್ವಾ. ನಮ್ಮ ಜೀವನದಕ್ಕೆ ಬಾಸ್ ಯಾರು ಹೇಳಿ? ನಾನೇನೆ. ನಿಮ್ಮ ಜೀವನ ಈಗ ಚೇಂಜ್ ಆಗಬೇಕಲ್ವಾ? ಹೆಂಗೆ ಬದಲಾಯಿಸ್ತೀರಿ? ಆ ಜೀವನಕ್ಕೆ ಸಂಬಂಧಿಸಿದಂಥ ಬ್ಲೂ ಪ್ರಿಂಟ್ ಏನಾದರೂ ಮಾಡ್ಕೊಂಡಿದ್ದೀರಾ? ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ದೇ ಹೋದಂತಾದರೆ ನಮ್ಮ ಜೀವನ ಚೆನ್ನಾಗಿ ಮತ್ತು ಸರಾಗವಾಗಿ ಪ್ಲ್ಯಾನ್ಗೆ ಅನುಸಾರವಾಗಿ ನಡೀತದೆ. ಆ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ. ಸೊ ಜೀವನದಲ್ಲಿ ನಾವು ಅಂದುಕೊಂಡಿದ್ದು ಯಾಕೆ ಆಗುತ್ತೆ ಅಂತಂದರೆ ಅದಕ್ಕೊಂದು ಬ್ಲೂ ಪ್ರಿಂಟ್ ಅಂತ ಇರಬೇಕು. ಜೀವನ ಅಂದರೆ ನಿಮ್ಮದೇ ಆಯ್ಕೆ, ನೀವೇ ಸೃಷ್ಟಿಕರ್ತರು. ಸುಖ ದುಃಖ ಯಾವುದೇ ಆಗಿರಬಹುದು. ಹಣಕಾಸಿಗೆ ಸಂಬಂಧಪಟ್ಟಿದ್ದ ವಿಚಾರವೂ ಹೀಗೆ. ಯಾಕೆ ಅಂದರೆ ರಿಸ್ಕು ನಮ್ಮದೇ, ರೆಸ್ಪಾನ್ಸಿಬಿಲಿಟಿಯು ನಮ್ಮದೇ, ಸಕ್ಸಸ್ಸು ನಮ್ಮದೇ. ಅಕಸ್ಮಾತ್ ಫೇಲ್ ಆದರೆ ಅದು ಕೂಡ ನನ್ನದೇ. ಎಲ್ಲವನ್ನ ರಿಸೀವ್ ಮಾಡೋಕ್ಕೆ ರೆಡಿ ಇರಬೇಕು. ನಾನು ತೆಗೆದುಕೊಳ್ಳುವ ರಿಸ್ಕ್ ಮತ್ತು ರೆಸ್ಪಾನ್ಸಿಬಿಲಿಟಿಯಿಂದ ಮುಂದೆ ಏನು ಆಗುತ್ತೆ ಆ ಫಲ ನನ್ನಿಂದಲೇ ಸಿಕ್ಕುತ್ತೆ. ಈ ರಸ್ತೆಯಲ್ಲಿ ಕೆಲವೊಂದು ಕಹಿ ಘಟನೆಗಳು ಕೂಡ ನಡೆಯೋಕ್ಕಿರುತ್ತೆ. ಈ ಮುಂಚಿತವಾಗಿ ಪ್ರೀ ಕ್ವಾಲಿಫೈ ಆದರೆ ಕಷ್ಟ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಷ್ಟ ಅನಿಸಲ್ಲ. ಯಾಕೆಂದರೆ ಇದು ಮಿಲೇನಿಯರ್ ಮೈಂಡ್ಸೆಟ್. ಮಿಲೇನಿಯರ್ ಆಗಬೇಕಾ? ಬ್ಲೂ ಪ್ರಿಂಟ್ ಇರಬೇಕು. ಮಿಲೇನಿಯರ್ ಆಗಬೇಕಾ? ಆ ದಾರಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಬಡವರ ಪ್ರಾಥಮಿಕ ಕಾಳಜಿ ಏನಿರುತ್ತೆ ಹೇಳಿ? ಸರ್ವೈವ್ ಆಗೋದು ಮತ್ತು ರಕ್ಷಣೆ, ಭದ್ರತೆ. ಆದರೆ ಅವರ ಕಾಳಜಿ ಇರಬೇಕಾಗಿದ್ದು ಸಂಪತ್ತನ್ನು ವೃದ್ಧಿ ಮಾಡೋದು ಹೇಗೆ, ಆ ಕಾಳಜಿ ಇರಬೇಕು. ಆದರೆ ಆ ಕಾಳಜಿ ಇಲ್ಲದೆ ಭದ್ರತೆ ಮತ್ತು ಭಯದ ಹಿಂದೆ ಬಿದ್ದುಬಿಡ್ತಾರೆ ಅವರು. ಅದಕ್ಕೆ ಬಡವರು ಹೇಗಿದ್ದಾರೋ ಹಾಗೆ ಇರುವಂಥದ್ದು. ಹೇಳ್ತಾರಲ್ವಾ, ಲಕ್ಷ್ಮಿ ಶ್ರೀಮಂತರ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ಕೊಂಡಿರ್ತಾಳೆ ಅಂತ ಹೇಳ್ತಾರೆ. ಇವಾಗ ನೀವೇ ಯೋಚನೆ ಮಾಡಿ, ಶ್ರೀಮಂತರ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ಕೊಂಡಿರ್ತಾರಾ ಅಥವಾ ಶ್ರೀಮಂತರ ಬ್ಲೂ ಪ್ರಿಂಟ್ ಕರೆಕ್ಟ್ ಆಗಿದೆಯಾ?
ಸಬ್ ಕಾನ್ಷಿಯಸ್ ಮೈಂಡ್ ಕರೆಕ್ಟ್ ಆಗಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ. ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇರೋದಕ್ಕೋಸ್ಕರ ಲಕ್ಷ್ಮಿಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳ. ಯಾಕೆ ಮನೆ ಲಕ್ಷ್ಮಿ ಬಡವರ ಮನೆಯಲ್ಲಿ ಯಾಕೆ ಕಾಲು ಮುರ್ಕೊಂಡು ಬಿದ್ದಿರ್ತಿಲ್ಲ? ಯಾಕೆ ಅಂತಂದರೆ ಸಬ್ ಕಾನ್ಷಿಯಸ್ ಮೈಂಡ್, ಬ್ಲೂ ಪ್ರಿಂಟ್, ಪ್ಲ್ಯಾನ್ ಇಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ ನಾವು ಎಲ್ಲೂ ಕೂಡ ಈ ರೀತಿ ಹೇಳೋಕ್ಕೆ ಹೋಗಬಾರ್ದು, ನನಗೆ ಹಣದಷ್ಟೊಂದೇನು ಅವಶ್ಯಕತೆ ಇಲ್ಲ, ಏನಿದ್ದೀನೋ ಅಷ್ಟೇ ಸಾಕು. ಇಲ್ಲ, ಜಾಸ್ತಿ ಹಣ ಅಕಸ್ಮಾತ್ ಬಂತಂದರೆ ಈಶ್ವರೀಯ ಸೇವೆ ಮಾಡೋಣ, ಈಶ್ವರೀಯ ಕಾರ್ಯ ಮಾಡೋಣ. ಈ ಪ್ರಪಂಚದಲ್ಲಿ ಅದೆಷ್ಟು ಈಶ್ವರೀಯ ಕಾರ್ಯಗಳಿದೆ ಗೊತ್ತಾ? ಅದು ಮೇಯ್ನ್ ಆಗಿ ಆಗೋದು ಹಣದಿಂದಲೇ. ಈಗ ಎರಡನೇದು ವೆಲ್ತ್ ಫೈಲ್. ಎರಡನೇದಕ್ಕೆ ಹೋಗೋಣ. ಶ್ರೀಮಂತರು ಏನು ಮಾಡ್ತಾರೆ ಅಂತಂದರೆ, ಶ್ರೀಮಂತರು ಹಣದ ಆಟವನ್ನು ಗೆಲ್ಲಬೇಕು ಅಂತ ಮಾಡ್ತಾರೆ, ಆದರೆ ಬಡವರು ಸೋಲಬಾರದು ಅಂತ ಹಣದ ಆಟವನ್ನು ಆಡ್ತಾರೆ. ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ನಾವು ಏನೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೂ ಕೂಡ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕು ಅಂತ ಏನು ಹೇಳಿದ್ನಲ್ಲ, ಅದೇ ರೀತಿ ಜೀವನದಲ್ಲಿ ಯಾವುದೇ ಒಂದು ಸ್ಟ್ರಾಂಗ್ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತಂದ್ರೂ ಕೂಡ ಭಯ ಇರಬಾರ್ದು. ಯಾಕೆ ಅಂತಂದರೆ, ಈ ಜಗತ್ತಿನಲ್ಲಿ ಯಾರೆಲ್ಲ ಶ್ರೀಮಂತರು ಇದ್ದಾರೆ ಅವರು ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಒನ್ಸ್ ಅಪಾನ್ ದಿ ಟೈಮ್, ಆವಾಗ ಅವರು ಈಗ ನಾವುಗಳು ಯಾವ ಪರಿಸ್ಥಿತಿನಲ್ಲಿ ಇದ್ದೀವಿ ಅದೇ ತರಹದ ಪರಿಸ್ಥಿತಿನಲ್ಲಿ ಅವರು ತೆಗೆದುಕೊಂಡ ನಿರ್ಧಾರ ಅದು. ಅವರು ಭಯಪಟ್ಟಿದ್ರೆ ಈಗ ಅವರು ಮಿಲೇನಿಯರ್ ಟ್ರಿಲಿಯನಿಯರ್ ಆಗ್ತಾ ಇದ್ದಿರಲಿಲ್ಲ. ಇವಾಗ ಬಿಲಿಯನಿಯರ್ ಆಗಿದ್ದಾರೆ. ಯಾಕೆ? ಬಿಕಾಸ್ ನಮ್ಮ ರೀತಿಯ ಪರಿಸ್ಥಿತಿ ಇದ್ದಾವಾಗಲೇ ಅವರು ತೆಗೆದುಕೊಂಡಂತಹ ನಿರ್ಧಾರ ಇವಾಗ ಅವರನ್ನು ಬಿಲಿಯನಿಯರ್ ಟ್ರಿಲಿಯನಿಯರ್ ಆಗಿ ಮಾಡಿದೆ, ಅಂಬಾನಿ ಥರ ಮಾಡಿದೆ. ಹಾಗಾದರೆ ನಮ್ಮ ನಿರ್ಧಾರದಲ್ಲಿ ಭಯ ಇರಬಾರ್ದು, ಹಿಂದೇಟು ಇರಬಾರ್ದು, ಸಂಕೋಚ ಇರಬಾರ್ದು, ಕೆಲಸ ಮಾಡಬೇಕು ಅಷ್ಟೇ. ಐ ಆಮ್ ಎ ಸಕ್ಸಸ್ಫುಲ್ ಸೋಲ್. ಜೀವನದಲ್ಲಿ ನಮ್ಮ ಗುರಿ ಯಾವಾಗಲೂ ಕೂಡ ಬಿಲಿಯನಿಯರ್ ಆಗೋದೇ ಆಗಿರಬೇಕು. ಯಾಕೆ ಅಂತಂದರೆ, ನಮ್ಮ ಆಸೆ, ನಮ್ಮ ಡ್ರೀಮ್ ಯಾವಾಗಲೂ ಕೂಡ ಶ್ರೀಮಂತವಾಗಿಯೇ ಇರಬೇಕು. ಯಾವಾಗ ಶ್ರೀಮಂತನಾಗಿ ಶ್ರೀಮಂತಿಕೆಯ ಆಸೆಯನ್ನು ಕಾಣ್ತೀನಿ, ಯೋಚನೆಯನ್ನು ಮಾಡ್ತೀನಿ, ಪ್ಲ್ಯಾನನ್ನು ಮಾಡ್ತೀನಿ, ಥಿಂಕ್ ಬಿಗ್ ಆ್ಯಂಡ್ ಬಿಯಾಂಡ್, ಈ ರೀತಿಯಾಗಿ ನಾನು ಯಾವಾಗ ಬ್ಲೂ ಪ್ರಿಂಟ್ ಹಾಕ್ಕೊಂಡು ಮುಂದೆ ಹೋಗ್ತೀನಿ, ನನ್ನ ಸಕ್ಸಸ್ಸು ಕೂಡ ಶ್ರೀಮಂತಿಕೆಯ ವಿಚಾರಧಾರೆ ಇಟ್ಟುಕೊಂಡು ಏನು ಮಾಡಿರ್ತೀನಿ ಅದೇ ಸಿಗುತ್ತೆ. ಹೇಗೆ ಜಿಮ್ ರಾನ್ ಅವರು ಹೇಳ್ತಾರಲ್ಲ, ಬಿಗರ್ ದ ಡ್ರೀಮ್ಸ್ ಬಿಗರ್ ದ ಆಬ್ಸ್ಟಿಕಲ್ಸ್ ಅಂತ. ಪರಿಸ್ಥಿತಿಗಳು ಅವಶ್ಯಕವಾಗಿ ಸಕ್ಸಸ್ಫುಲ್ ವ್ಯಕ್ತಿಯ ಜೀವನದಲ್ಲಿ ಬಂದೇ ಬರುತ್ತೆ. ಯಾಕೆ ಬರುತ್ತೆ? ಅದು ಕೂಡ ಇಂಪಾರ್ಟೆಂಟ್. ಬರಬೇಕು ಪರಿಸ್ಥಿತಿಗಳು. ಪರಿಸ್ಥಿತಿಯೇ ಇಲ್ಲದ ಜೀವನ, ಪರಿಸ್ಥಿತಿಯೇ ಇಲ್ಲದ ಸಕ್ಸಸ್ ಅಲ್ವೇ ಅಲ್ಲ, ಜೀವನ ಅಲ್ವೇ ಅಲ್ಲ. ನಮ್ಮ ಉದ್ದೇಶ ಕೇವಲ ಒಂದು ಚಿಕ್ಕ ಬಿಲ್ಲನ್ನು ಪೇ ಮಾಡುವ ಉದ್ದೇಶ ಇಟ್ಕೊಂಡ್ರೆ ಅಷ್ಟೇ ಇನ್ಕಮ್ ಬರುತ್ತೆ ಒಂದು ತಿಂಗಳಿಗೆ. ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಉದ್ದೇಶ ಚಿಕ್ಕದಾಗಿ ಇಟ್ಕೊಳ್ಬಾರ್ದು. ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ದೊಡ್ಡ ಇನ್ಕಮ್ ಬರುತ್ತೆ, ದೊಡ್ಡ ಸಕ್ಸಸ್ ಕೂಡ ಸಿಗುತ್ತೆ ನಮ್ಮ ಜೀವನಕ್ಕೆ. ವೆಲ್ತ್ ಫೈಲ್ 3ಗೆ ಹೋಗೋಣ. ಶ್ರೀಮಂತರಾಗಬೇಕು ಅಂತ ಬದ್ಧರಾಗಿರ್ತಾರೆ, ಪಕ್ಕ. ಆದರೆ ಬಡವರು ಶ್ರೀಮಂತರಾಗಲು ಬಯಸ್ತಾರೆ ಅಷ್ಟೇ. ಬಯಸೋದು ಮತ್ತು ಬದ್ಧರಾಗೋದು ಇವೆರಡರಲ್ಲೂ ಎಷ್ಟು ವ್ಯತ್ಯಾಸ ಇದೆಲ್ಲ ನೋಡಿ. ಬೇಕು ಅಂದರೆ ಅದು ಅರ್ಥ ಬೇರೆ ಆಗುತ್ತೆ. ನನಗೆ ಬೇಕೇ ಬೇಕು, ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಬಡವರಿಗೂ ಶ್ರೀಮಂತರಿಗೂ ವ್ಯತ್ಯಾಸ ಇದು. ಇನ್ನೊಂದು ನೋಡಿ, ಎಕ್ಸಾಂಪಲ್ಗೆ ನಾನು ಶ್ರೀಮಂತನಾಗ್ತೀನಿ, ಇದರ ಮೀನಿಂಗ್ ನೋಡಿ, ನಾನು ಶ್ರೀಮಂತನಾಗೇ ಆಗ್ತೀನಿ, ನಾನು ಆಗಲೇಬೇಕು. ಎಷ್ಟು ವ್ಯತ್ಯಾಸ ಅಲ್ವಾ? ಇದೇ ಇಂಪಾರ್ಟೆಂಟ್. ಏನೇ ಮಾಡಿ ಜೀವನದಲ್ಲಿ, ಯಾವ ಪುರುಷಾರ್ಥವನ್ನೇ ಮಾಡಿ, ಯಾವ ತಪಸ್ಸನ್ನೇ ಮಾಡಿ, ಹಸಿವಿರಬೇಕು ಅಷ್ಟೇ. ಅದು ಯಾವುದೇ ಮಾರ್ಗ ಆಗಿರ್ಬೋದು, ಪ್ರಖ್ಯಾತಿ ಆಗೋದಾಗಿರ್ಬೋದು, ಕುಖ್ಯಾತಿ ಆಗೋದೇ ಆಗಿರಬಹುದು. ರಾಮಾಯಣ ಮಹಾಭಾರತ ಏನೇ ತೆಗೆದುಕೊಳ್ಳಿ, ರಾಮ ಪ್ರಖ್ಯಾತನಾದರು, ರಾವಣ ಕುಖ್ಯಾತಿಯನ್ನು ಪಡ್ಕೊಂಡ. ಒಸಾಮಾ ಬಿನ್ ಲ್ಯಾಡನ್ ಎಲ್ಲಿ ಫೋಕಸ್ ಮಾಡಿರೋದಕ್ಕೇ ಕುಖ್ಯಾತಿ ಆದ. ಅದ್ರ ವ್ಯತ್ಯಾಸ ಜಗಜಾಂತರ ಇದೆ. ಹಾಗೆಯೇ ಬಡವರು ಶ್ರೀಮಂತರು ಫೋಕಸ್ ಎಲ್ಲಿ ಮಾಡ್ತಾರೆ ಅದರ ವ್ಯತ್ಯಾಸವೇ ರಿಸಲ್ಟ್. ನಿಮ್ಮ ಜೀವನದಲ್ಲಿ 2 ಆಯ್ಕೆ ಮಾಡಿ ಕೊಡ್ತೀನಿ ನಾನು ನಿಮಗೆ. ನೀವು ಅದರಲ್ಲಿ 2ರಲ್ಲಿ ಯಾವುದನ್ನು ಆಯ್ಕೆ ಮಾಡ್ತೀರಾ? ಶ್ರೀಮಂತರಾಗಬೇಕು ತಾನೇ, 2 ಚಾಯ್ಸ್ ಕೊಡ್ತೀನಿ. ಫ್ರೆಂಡ್ ಜೊತೆಲಿ ಹೋಗ್ಬಿಟ್ಟು ಆರಾಮಾಗಿ ಬಾರಲ್ಲೋ ಎಲ್ಲೋ ರೆಸ್ಟೋರೆಂಟಲ್ಲಿ ಕೂತ್ಕೊಂಡ್ಬಿಟ್ಟು ಬಿಯರ್ ಹೊಡೆಯೋದು. ಇನ್ನೊಂದು ಆಪ್ಷನ್ ಕೊಡ್ತೀನಿ, ಶ್ರೀಮಂತನಾಗೋದಕ್ಕೋಸ್ಕರ ಕೆಲಸ. ಇವೆರಡರಲ್ಲಿ ಯಾವುದು? ಬಿಯರ್ ಹೊಡೆಯೋದಕ್ಕೆ ಹೋಗ್ತೀರಾ, ಇಲ್ಲ ಕೆಲಸ ಮಾಡೋದನ್ನ ಆಯ್ಕೆ ಮಾಡ್ತೀರಾ? ಗೆಳೆಯನೊಂದಿಗೆ ಹೋಗ್ಬಿಟ್ಟು ಸಿನಿಮಾ ನೋಡೋದು, ಇಲ್ಲ ಕೆಲಸ ಮಾಡೋದು, ಯಾವುದನ್ನ ಆಯ್ಕೆ ಮಾಡ್ತೀರಾ? ನೀವು ಕ್ವಶನ್ ಕೇಳ್ಕೊಳ್ಳಿ. 3ನೇದು ಕೇಳ್ತೀನಿ, ಪ್ರತಿ ವಾರ ನನಗೆ ರಜೆ ಬೇಕು, ಅಥವಾ ಸಾಟರ್ಡೆ ಸಂಡೇನೇ ಇರ್ಬೋದು, 2 ದಿವಸ ರಜೆ ಬೇಕು. 2 ದಿವಸ ರಜೆ ಬೇಕಾ, ಅಥವಾ 2 ದಿವಸ ನಾನು ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಾ? ನಿಮ್ಮ ಈ 3 ವಿಚಾರದಲ್ಲಿ ಯಾವುದನ್ನು ಆಯ್ಕೆ ಮಾಡ್ತೀರಾ? ಕೆಲಸನ ಎಂಜಾಯ್ ಮಾಡೋದಾ, ಫ್ರೆಂಡ್ಸಾ, ಯಾವುದು ಪಾರ್ಟಿನ, ಯಾವುದನ್ನು ಆಯ್ಕೆ ಮಾಡ್ತೀರಾ? ಇದು ಡಿಸೈಡ್ ಮಾಡುತ್ತೆ ಸಕ್ಸಸ್ಸನ್ನು. ಇದು ಡಿಸೈಡ್ ಮಾಡುತ್ತೆ ನಿಮ್ಮ ಫೈನಾನ್ಷಿಯಲ್ ಗೋಲ್, ಫ್ಯೂಚರ್ ಹೇಗಿರುತ್ತೆ ಅಂತ. ನಿಮ್ಗೆ ಏನು ಬೇಕು ಜೀವನದಲ್ಲಿ ಗೊತ್ತಿದೆಯಾ? ನೀವು ಯಾವ ರೀತಿ ಅಂದರೆ ಯಾರ ರೀತಿ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ಈಗ ನಿಮ್ಮ ಜೀವನ ಯಾವ ರೀತಿ ಕಾಣಬೇಕು ಅಂತ ನೀವು ಬಯಸ್ತಾ ಇದ್ದೀರಾ? ಈಗ ಈ ವಿಡಿಯೋನ ನೋಡ್ತಾ ಇದ್ದೀರಲ್ವಾ, ಸಮ್ಮರಿ ಕೇಳಿಸ್ಕೊಳ್ತಾ ಇದ್ದೀರಾ. ಯಾಕೆ ಕೇಳಿಸ್ಕೊಳ್ತಾ ಇದ್ದೀರಾ? ವೈ
ವೈ ಕ್ಲಿಯರ್ ಇದೆಯಾ? ಯಾಕೆ? ಹೌ ಆಟೋಮೆಟಿಕಲಿ ಆಗುತ್ತೆ. ಹೇಗೆ? ಮ್ಯಾಟ್ರೇ ಅಲ್ಲ, ಯಾಕೆ ಕ್ಲಿಯರ್ ಇದೆಯಾ? ಯಾಕೆ ವಿಡಿಯೋ ನೋಡ್ತಾ ಇದ್ದೀರಾ? ನೋಡಿ, ಕೆಲವರು ನಿಜವಾಗ್ಲೂ ಶ್ರೀಮಂತರಾಗ್ಲಿಕ್ಕೆ ಬಯಸೋದಿಲ್ಲ ಪಾಪ. ಯಾಕೆ ಇರ್ಬೋದು ಹೇಳಿ? ವೆರಿ ಸಿಂಪಲ್ ಆನ್ಸರ್. ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿರುವಂತಹ ವಿಚಾರಗಳು, ಪ್ರಭಾವಗಳು, ಇನ್ಸಿಡೆಂಟ್ಗಳು, ಅವ್ರ ಜೀವನದಲ್ಲಿ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ ಹಣಕಾಸಿಗೆ ಸಂಬಂಧಪಟ್ಟಂತೆ ದ್ವಂದ್ವ ಇರುತ್ತೆ. ಅನೇಕ ನೆಗೆಟಿವ್ ವಿಚಾರಗಳು ಹಣಕಾಸಿಗೆ ಸಂಬಂಧಪಟ್ಟಂತೆ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾರೆ. ಶ್ರೀಮಂತರಾಗಬೇಕಾ? ಕೆಲವೊಂದು ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೀರಾ? ಫ್ರೆಂಡ್ಸ್, ಫ್ಯಾಮಿಲಿ, ಎಂಜಾಯ್. ಕೆಲವೊಂದು ಅಭ್ಯಾಸಗಳು, ಇದನ್ನು ತ್ಯಾಗ ಮಾಡೋದಕ್ಕೆ ನೀವು ರೆಡಿ ಇದ್ದು 16 ಗಂಟೆ ಶ್ರೀಮಂತರ ರೀತಿ ಕೆಲಸ ಮಾಡೋಕ್ಕೆ ನೀವು ಪ್ಲ್ಯಾನ್ ಹಾಕ್ಕೊಂಡು, ಬ್ಲೂ ಪ್ರಿಂಟ್ ಹಾಕ್ಕೊಂಡು, ಸಬ್ಕಾನ್ಷಿಯಸ್ ಮೈಂಡನ್ನು ಕ್ಲಿಯರ್ ಮಾಡಿಕೊಂಡು ದಿವಸ ಹೊಸತನ್ನು ಕಲಿಯೋದಕ್ಕೆ ರೆಡಿ ಇದ್ದು ನೀವು ಮುಂದೆ ಹೋಗಿದ್ದೇ ಹೋದಂತಾದರೆ ನಿಮ್ಮ ಸಕ್ಸಸ್ಸನ್ನು ಯಾರು ಕೂಡ ತಡೆಯಕ್ಕೆ ರೆಡಿ ಇಲ್ಲ. ಕಂಫರ್ಟ್ ಝೋನ್ ಬೇಕಾ? ಸಕ್ಸಸ್ ಬೇಕಾ? ಫ್ರೆಂಡ್ ಜೊತೆಯಲ್ಲಿ ಇವಾಗ ಮಾಡುವ ಎಂಜಾಯ್, ಬಿಯರ್ ಪಾರ್ಟಿ ಇವುಗಳು ಬೇಕಾ? ಸಿನಿಮಾ ಇವುಗಳು ಬೇಕಾ? ಅಥವಾ ಕೆಲಸ 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 ಬೇಕಾ? 16 ಗಂಟೆ ಕೆಲಸ ಕೆಲಸ ಕೆಲಸ. ರೆಡಿ ಇದ್ದೀರಾ? ಹಾಗಾದರೆ ನೀವು ಶ್ರೀಮಂತರಾಗಲು ಸಿದ್ಧರಿದ್ದೀರಿ, ಬದ್ಧರಿದ್ದೀರಿ ಅಂತ ಅರ್ಥ. ಕೇವಲ ಬಯಸ್ತಾ ಇಲ್ಲ, ಬದ್ಧರಿದ್ದೀರಿ ಅಂತ ಅರ್ಥ. ಜೀವನದಲ್ಲಿ ಸ್ವಲ್ಪ ಬೇಕಂದರೆ ಸ್ವಲ್ಪ ಕೆಟ್ಟದನ್ನು ಬಿಡಿ. ಜೀವನದಲ್ಲಿ ಎಲ್ಲ ಬೇಕು ಅಂದರೆ ನಿಮ್ಮಲ್ಲಿರುವ ಎಲ್ಲ ಕೆಟ್ಟದ್ದನ್ನು ಬಿಡಿ, ಎಲ್ಲ ಕಂಫರ್ಟ್ ಝೋನನ್ನು ಬಿಟ್ಟುಬಿಡಿ. ಶ್ರೀಮಂತರು ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ಬಡವರು ತುಂಬ ಚಿಕ್ಕದಾಗಿ ಯೋಚನೆ ಮಾಡ್ತಾರೆ. ನಮ್ಮ ಯೋಚನೆ ಯಾವಾಗಲೂ ದೊಡ್ಡದಾಗಿರಬೇಕು. ಚಿಕ್ಕದಾಗಿ ಯೋಚನೆ ಮಾಡೋದಕ್ಕೆ ದುಡ್ಡು ಕೊಡಬೇಕಾ? ಅಥವಾ ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಏನಾದರೂ ದುಡ್ಡು ಕೊಡಬೇಕಾಗ? ಹಾಗಾದರೆ ಡಿಸೈಡ್ ಯಾರದು? ನಮ್ಮದೇ. ಹಾಗಾದರೆ ಡಿಸೈಡ್ ನೀವು ಮಾಡಿ, ನಿಮ್ಗೆ ಏನು ಬೇಕು ಅಂತ. ಥಿಂಕ್ ಬಿಗ್ ಆ್ಯಂಡ್ ಬಿಯಾಂಡ್ ಅಂತ ನಾನು ಏನು ಆವಾಗ ಹೇಳಿದೆ. ನೀವು ನಿಮ್ಮ ಜೀವನದ ಬಗ್ಗೆ ಸಂಬಂಧಿಸಿದಂತೆ ದೊಡ್ಡದಾಗಿ ಯೋಚನೆ ಮಾಡಿ. ನೋಡಿ, ನಾವಿವಾಗ ಏನಿದ್ದೀವಲ್ವಾ, 4 ಅಂಶಗಳು ನಮ್ಮ ಮೌಲ್ಯವನ್ನು ನಿರ್ಧಾರ ಮಾಡುತ್ತೆ. ಯಾವುದೆಲ್ಲ ಹೇಳಿ? 1 ಪೂರೈಕೆ, ಬೇಡಿಕೆ, ಗುಣಮಟ್ಟ ಮತ್ತು ಅದರ ಪ್ರಮಾಣ. ಈ 4 ನಮ್ಮ ಮೌಲ್ಯವನ್ನು ಡಿಸೈಡ್ ಮಾಡ್ತಾ ಇದೆ ಈ ಸೊಸೈಟಿನಲ್ಲಿ, ಈ ಸಮಾಜದಲ್ಲಿ ಅಲ್ವಾ. ಈ ಜೀವನ ಆ್ಯಕ್ಚುಲಿ ಕೇವಲ ನನಗೆ ಮಾತ್ರ ಅಲ್ಲ. ಈ ಜೀವನ ಫ್ಯಾಮಿಲಿಗೋಸ್ಕರ, ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ವಿಶ್ವಕ್ಕೋಸ್ಕರ ಇದೆ. ನಾವೇನೋ ಸಮಥಿಂಗ್ ಒಳ್ಳೇದು ಮಾಡಬೇಕು. ಇಂಟೆನ್ಷನ್ ಯಾವಾಗಲೂ ಶುದ್ಧವಾಗಿರಬೇಕು, ದೊಡ್ಡದಾಗಿರಬೇಕು. ಉದ್ದೇಶ ತುಂಬ ದೊಡ್ಡದಾಗಿರಬೇಕು. ಸೊ ಯಾವಾಗ ನಮ್ಮ ಜೀವನದಲ್ಲಿ ನಮ್ಮ ಉದ್ದೇಶ ದೊಡ್ಡದಾಗಿರುತ್ತೆ, ನಾವು ದೊಡ್ಡ ಕಾರ್ಯವನ್ನೇ ಮಾಡ್ತೀವಿ, ಭಯ ಪಡೋದಿಲ್ಲ. ಇಂಟೆನ್ಷನ್ ಏನು ಇಟ್ಕೊಂಡಿದ್ದೀವಿ ಅದನ್ನು ಅಚೀವ್ ಮಾಡೋದ್ರ ಕಡೆ ನಾವು ಫೋಕಸ್ ಮಾಡ್ತೀವಿ. ನಾವು ಒಳ್ಳೆಯ ಆ್ಯಕ್ಷನ್ ತಗೊಂಡಿವಿ ಅಂತಂದರೆ ನೋಡಿ, ಒಳ್ಳೆಯ ಆ್ಯಕ್ಷನ್ಸ್ಗಳು ಬೀಟ್ ಮಾಡುತ್ತೆ ಇನ್ ಆ್ಯಕ್ಷನ್ಸನ್ನು. ಸೊ ನಾವು ಯಾವಾಗಲೂ ಆ್ಯಕ್ಷನ್ ಮೋಡ್ನಲ್ಲಿ ಇರಬೇಕು. ಆ್ಯಕ್ಷನ್ ಆಲ್ವೇಸ್ ಬೀಟ್ಸ್ ಇನ್ ಆ್ಯಕ್ಷನ್ಸ್. ಶ್ರೀಮಂತರು ಅವಕಾಶಗಳ ಮೇಲೆ ಕೇಂದ್ರೀಕರಿಸ್ತಾರೆ, ಬಡವರು ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸ್ತಾರೆ ಅವರ ಗಮನವನ್ನು. ಇನ್ನೊಂದು ಇಂಪಾರ್ಟೆಂಟ್ ನಾವು ಜೀವನದಲ್ಲಿ ತಿಳ್ಕೊಳ್ಬೇಕಾಗಿರೋದು, ದೇವರು ಶಾಪನೂ ಕೊಡೋದಿಲ್ಲ, ದೇವರು ವರವನ್ನು ಕೊಡೋದಿಲ್ಲ. ವೆರಿ ಇಂಪಾರ್ಟೆಂಟ್. ನಮಗೆ ಜೀವನದಲ್ಲಿ ಭಗವಂತ ಅಥವಾ ದೇವರು ನಮಗೆ ಅವಕಾಶಗಳನ್ನು ಕೊಡ್ತಾರೆ. ಅವಕಾಶ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಅದು ವ್ಯಕ್ತಿ ರೂಪದಲ್ಲಾಗಿ ಬರಬಹುದು, ಕೆಲಸದ ರೂಪದಲ್ಲಿ ಬರಬಹುದು, ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹತ್ತಿರ ಬಂದು ಹೋಗಿರುತ್ತೆ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 10 ಬಾರಿ ಬಂದು ಹೋಗಿರುತ್ತೆ. ಅದು ಅರ್ಥ ಮಾಡ್ಕೊಂಡಿರಲ್ಲ. ನಂತರ ಒಂದು ವಯಸ್ಸಾದ್ಮೇಲೆ ಹೇಳ್ತೀವಿ, ನಾನು ಅದು ಮಾಡಿದ್ರೆ, ಇದು ಮಾಡಿದ್ರೆ, ಅಷ್ಟು ಉಳಿಸ್ಕೊಂಡಿದ್ರೆ, ಆ ಪ್ಲ್ಯಾನ್ ಇದ್ದರೆ, ಆ ಪ್ಲ್ಯಾನಲ್ಲಿ ನಾನು ಹೋಗಿದ್ರೆ, ಅವ್ರು ಕರೆದ್ರು, ಪ್ರಯೋಜನ ಇಲ್ಲ. ಫಾಸ್ಟ್. ಈ ಜೀವನದಲ್ಲಿ ಲಕ್ ಅಂತ ಏನೂ ಇಲ್ಲ, ಕೆಲಸ ಮಾಡಬೇಕು. ಅದಕ್ಕೆ ಹೇಳಿದ್ದು ಬಸವಣ್ಣ, ಕಾಯಕವೇ ಕೈಲಾಸ ಅಂತ. ಏನು ಡಿಸಿಷನ್ ತಗೊಳ್ಬೇಕು, ಏನು ಆ್ಯಕ್ಷನ್ ತಗೊಳ್ಬೇಕು, ಏನು ಕ್ರಮ ಕೈಗೊಳ್ಳಿ, ಕೆಲಸ ಮಾಡಿ ಸಫಲರಾಗ್ತೀವಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀವಿ. ವೀಕ್ ಎಂದೂ ಕೂಡ ಆಗಲ್ಲ. ಶ್ರೀಮಂತರು ಯಾರೆಲ್ಲ ಇರ್ತಾರೆ, ಶ್ರೀಮಂತರು ಇನ್ನೊಬ್ಬ ಶ್ರೀಮಂತರನ್ನ ಮತ್ತು ಯಶಸ್ವಿ ವ್ಯಕ್ತಿಗಳನ್ನು ಗೌರವಿಸ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ಬಡವರು ಶ್ರೀಮಂತರು ಮತ್ತು ಯಶಸ್ವಿ ವ್ಯಕ್ತಿಗಳನ್ನು ನೋಡಿದರೆ ದ್ವೇಷ ಮಾಡ್ತಾರೆ. ನಮ್ಮ ಜೀವನದಲ್ಲಿ ನೋಡಿ, ದ್ವೇಷ ಮಾಡಿ ಏನು ಮಾಡ್ತೀವಿ ಹೇಳಿ? ಅಸೂಯೆಯನ್ನು ಇಟ್ಕೊಂಡು ಏನು ಮಾಡ್ತೀವಿ ಹೇಳಿ? ಇದೊಂದು ರೀತಿ ವಿಚಿತ್ರ. ಕೆಂಡ ನಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಎದುರುಗಡೆ ಇರುವವರು ಮನೇನೋ ಅಥವಾ ಇನ್ನೊಂದನೋ ಏನೋ ಸುಡಬೇಕು ಅಂದರೆ ಸುಡುತ್ತಾ? ಇಲ್ಲ. ಕೆಂಡ ನನ್ನ ಕೈಯಲ್ಲಿದೆ ಅಂದರೆ ನನ್ನನ್ನು ಸುಟ್ಟುಬಿಡುತ್ತೆ. ಕೋಪ ಮಾಡ್ಕೊಳ್ಳೋದು ನಾನು, ಎದುರುಗಡೆ ಇರೋರು ಹಾಳಾಗಬೇಕು ಅಂದರೆ ಇಲ್ಲ. ಕೋಪ ನನ್ನನ್ನು ಫಸ್ಟ್ ಹಾಳು ಮಾಡಿ ಎದುರುಗಡೆ ಇರೋರನ್ನ ಹಾಳು ಮಾಡುತ್ತೆ. ಅದೇ ರೀತಿ ನಾವು ಫಸ್ಟ್ ರೆಸ್ಪೆಕ್ಟ್ ಕೊಡೋದನ್ನು ಮತ್ತು ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ರಿಸೀವ್ ಮಾಡೋದನ್ನು, ನೋಡೋದನ್ನು, ಅರ್ಥ ಮಾಡ್ಕೊಳ್ಳೋದನ್ನ ಮಾಡಿದ್ದೀವಿ ಹೌದಂತಾದರೆ ಸಕ್ಸಸ್ ಕೂಡ ನಮ್ದಾಗುತ್ತೆ. ಇದು ಒಂದು ಬ್ಲೂ ಪ್ರಿಂಟ್. ನೀವು ಏನು ನೋಡ್ತಾ ಇದ್ರೋ ಅದನ್ನ ಇಷ್ಟಪಡಿ, ಮೆಚ್ಕೊಳ್ಳಿ, ಅವರನ್ನು ಪ್ರೀತಿ ಮಾಡಿ, ಇಷ್ಟಪಡಿ, ಮತ್ತು ಬ್ಲೆಸ್ ಮಾಡೋದು, ವಿಶ್ ಮಾಡೋದನ್ನ ಕಲಿಬೇಕು ನಾವು ನಮ್ಮ ಜೀವನದಲ್ಲಿ ಬೇರೆಯವರಿಗೋಸ್ಕರ. ಆಟೋಮೆಟ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ನಿಜವಾಗ್ಲೂ ಜೀವನದಲ್ಲಿ ಸಕ್ಸಸ್ ಬೇಕಾ? ನಿಮಗೇನೆಲ್ಲ ಇಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ರು, ಅದು ಏನೇ ಆಗಿರ್ಬೋದು, ಅದನ್ನು ಇಷ್ಟಪಡೋದನ್ನ ಕಲೀರಿ. ತುಂಬ ದೊಡ್ಡ ಮಹಾಮಂತ್ರ. ಇಷ್ಟ ಇಲ್ಲದೆ ಇರೋದನ್ನು ಇಷ್ಟಪಡೋದು ತುಂಬ ದೊಡ್ಡ ಕಲೆ, ಇಂಪಾರ್ಟೆಂಟ್ ಕೂಡ. ಸ್ವಲ್ಪ ಯೋಚನೆ ಮಾಡಿ, ಇಷ್ಟ ಇಲ್ದಿರೋದನ್ನ ಯಾಕೆ ಇಷ್ಟಪಡಬೇಕು ಅಂತ.
ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಇಷ್ಟ ಇಲ್ಲದಿರೋದನ್ನು ಇಷ್ಟಪಟ್ಟಿದ್ದೇ ಹೌದಂತಾದರೆ ಬಂದಿರುವ ಸಫಲತೆ ದೀರ್ಘಕಾಲದ ತನಕ ಉಳ್ಕೊಳ್ಳುತ್ತೆ. ನಮ್ಮ ಸಕ್ಸಸ್ ಯಾವುದೋ ದ್ವೇಷ, ಕೋಪ, ಯಾವುದೋ ಒಂದು ರಿವೆಂಜಿಗೋಸ್ಕರ ಇಟ್ಕೊಂಡು ನಾವು ಈ ಹಣಕಾಸಿನ ಸಂಬಂಧಪಟ್ಟ ಬ್ಲೂ ಪ್ರಿಂಟನ್ನು ಮಾಡ್ತೀವಂದರೆ ಹಾಗೇನೆ ಅದು ಪಾತಾಳ ಕೂಡ ಹಿಡಿತದೆ. ಸಕ್ಸಸ್ ಆಗ್ತೀವಿ, ನೆಮ್ಮದಿ, ಖುಷಿ, ಆನಂದ, ಸಂಬಂಧದಲ್ಲಿ ಮಧುರತೆ ಏನೂ ಇರಲ್ಲ. ಯಾಕಂದರೆ ಆ ಶ್ರೀಮಂತಿಕೆಯ ಅಡಿಪಾಯವೇ ಅಸೂಯೆ, ದುಃಖ, ಬೇಸರ, ಅದೊಂಥರ ರಿವೆಂಜ್ ತಗೊಳ್ಳೋದ್ರ ಬೇಸ್ ಮೇಲೆ ಇದ್ದಿರುತ್ತೆ. ನೋ, ಯಾವುದೇ ಕಾರಣಕ್ಕೂ ಇರಬಾರ್ದು. ಅದಕ್ಕೋಸ್ಕರ ಏನು ಇಷ್ಟ ಇಲ್ಲೋ ಅದನ್ನು ಫಸ್ಟ್ ಪ್ರೀತಿ ಮಾಡೋದು ಕಲಿಬೇಕು. ಕಷ್ಟ ಆಗುತ್ತಾ? ಟ್ರೈ ಮಾಡಿ ನೋಡಿ. ಲೈಫ್ ಇಸ್ ಎಂಜಾಯ್. ಅದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ವೈಭವ ಆಗಿರ್ಬೋದು, ಸಂಬಂಧ ಸಂಪರ್ಕ ಏನೇ ಆಗಿರ್ಬೋದು, ಇಷ್ಟ ಇಲ್ವಾ ಪ್ರೀತಿಸೋದನ್ನು ಕಲಿತು ನೋಡಿ. ಕಷ್ಟ ಆಗುತ್ತೆ, ಅಸಂಭವವೇನೂ ಇಲ್ಲ. ವಿ ಕ್ಯಾನ್. ಶ್ರೀಮಂತರು ಯಾರೆಲ್ಲ ಇರ್ತಾರಲ್ಲ ಅವರು ಸಕ್ಸಸ್ಫುಲ್ ಜನರೊಂದಿಗೆ ಬೆರೀತಾರೆ ಈಸಿಯಾಗಿ. ಬಡವರು ಏನು ಮಾಡ್ತಾರೆ ಹೇಳಿ? ಬಡವರ ಸಂಘ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಬಡವರ ಜೊತೆಯಲ್ಲೇ ಬೆರೀತಾ ಇರ್ತಾರೆ. ನಮಗೆ ಇಷ್ಟ ಇರೋದು ಗರುಡನ ರೀತಿ ಹಾರಬೇಕು ಅಂತ. ಸಹವಾಸ ಮಾಡ್ತಿರೋದು ಯಾರದ್ದು? ಕಾಗೆದು. ಕಾಗೆ ಎಲ್ಲಿ ಹಾರ್ತಾ ಇರುತ್ತೆ ನೀವು ನೋಡಿದ್ರಲ್ವಾ? ಈಗ ನನಗೆ ಆಗ್ಬೇಕಂತ ಇರೋದು ಪೈಲಟ್ ಆಗಬೇಕು ಅಂತ. ಸಹವಾಸ ಮಾಡ್ತಾ ಇರೋದು ಆಟೋ ಡ್ರೈವರ್ದು. ಏನಾಗುತ್ತೆ? ಅದರ ರಿಸಲ್ಟ್ ಏನಿರುತ್ತೆ? ನಿಮಗೆ ಜಿಮ್ರಾನ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಜಿಮ್ರಾನ್ ಒಂದು ಕಡೆ ಹೇಳ್ತಾರೆ, ನೀವು ಯಾವ 5 ವ್ಯಕ್ತಿಗಳ ಜೊತೆಯಲ್ಲಿ ನಿರಂತರವಾಗಿ ಇರ್ತೀರಾ ಆ 5 ವ್ಯಕ್ತಿಗಳ ಆ್ಯಾವರೇಜ್ ನೀವು ಆಗಿಬಿಡ್ತೀರ ಸ್ವಲ್ಪ ದಿನದಲ್ಲಿ. ಅವರು ಶ್ರೀಮಂತ 5 ವ್ಯಕ್ತಿಗಳ ಜೊತೆಯಲ್ಲಿದ್ದರೆ ನೀವು ಹಾಗೆ ಆಗಿಬಿಡ್ತೀರ ಸ್ವಲ್ಪ ಸಮಯದಲ್ಲಿ. ಬಡವರ ಜೊತೆಯಲ್ಲಿ ನೀವು 5 ಜನರ ಜೊತೆಯಲ್ಲಿ ಇದ್ದುಬಿಡಿ, ನೀವು ಹಾಗೆ ಆಗಿಬಿಡ್ತೀರ. ವ್ಯವಹಾರವೂ ಹಾಗೆ, ಸಬ್ಕಾನ್ಷಿಯಸ್ ಮೈಂಡು ಕೂಡ ಹಾಗೆ. ಸಬ್ಕಾನ್ಷಿಯಸ್ ಮೈಂಡ್ ಚೇಂಜ್ ಆಗಬೇಕಾ? ನೀವು ಯಾರ ಜೊತೆಯಲ್ಲಿ ಇದ್ದೀರಾ ನೋಡಿ. ಸಬ್ಕಾನ್ಷಿಯಸ್ ಮೈಂಡ್ ಚೇಂಜ್ ಆಗೋದು ಹಾಗೇ. ಭಾಷೆಗಳನ್ನು ಕಲಿಬೇಕಾ? 5-6 ಜನ ಅದೇ ಭಾಷೆಯನ್ನು ಮಾತನಾಡುವ ವ್ಯಕ್ತಿಗಳ ಜೊತೆಯಲ್ಲಿರಿ. ಅದಕ್ಕೆ 8 ವರ್ಷದ ಮಕ್ಕಳ ಮಧ್ಯದಲ್ಲಿ ಒಂದು 20 ಭಾಷೆ ಮಾತಾಡೋರ ಮಧ್ಯದಲ್ಲಿ ಮಗುವನ್ನು ಬಿಟ್ಟುಬಿಡಿ. ಆ ಮಗು 20 ಭಾಷೆಯನ್ನು ಕ್ಲೀನಾಗಿ ಕಲ್ತ್ಕೊಂಡ್ಬಿಡುತ್ತೆ. ಚೆಕ್ಕೆ ಮಾಡೋಕ್ಕಾಗಲ್ಲ ಮಗುವಿನ ಮದರ್ ಟಂಗ್ ಯಾವುದು ಅಂತ, ಮಾತೃಭಾಷೆ ಯಾವುದು ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ. ಅಷ್ಟು ಸಬ್ಕಾನ್ಷಿಯಸ್ ಮೈಂಡ್ ಸ್ಟ್ರಾಂಗ್ ಇದೆ. ಹಾಗಾದರೆ ಚೆಕ್ ಮಾಡ್ಕೊಳ್ಳಿ, ನೀವು ನಿಮ್ಮ ಜೀವನದಲ್ಲಿ ಯಾರ ಜೊತೆಯಲ್ಲಿ ಸಂಘ ಇರ್ತೀರಾ? ಸಂಘದಂತೆ ರಂಗು. ಯಾಕೆ ಅಂದರೆ ಶ್ರೀಮಂತ ಜನರನ್ನು ನಾವು ಅನುಸರಿಸಬೇಕಾಗತ್ತೆ ಆ ರೀತಿಯ ಸಫಲತೆಯನ್ನು ಪಡ್ಕೊಳ್ಬೇಕು ಅಂದರೆ. ಅದಕ್ಕೆ ಹೇಳೋದು ಸಂಘದಂತೆ ರಂಗು ಅಂತ. ಇನ್ನೊಂದು ಸಕ್ಸಸ್ಫುಲ್ ಆಗಬೇಕು ಅಂದರೆ ನಾವು ಬೇರೆಯವರನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬಾರ್ದು. ನಾವು ಕಲಿಬೇಕು, ನಾವು ಚೇಂಜ್ ಆಗಬೇಕು, ನಾವು ಕಲಿಬೇಕು, ನಾವು ಚೇಂಜ್ ಆಗಬೇಕು ಅಷ್ಟೇ. ಯಾಕೆ ಅಂತಂದರೆ ನಾನು ಶ್ರೀಮಂತ ಆಗ್ಬೋದು, ಬಡವನಾಗ್ಬೋದು. ನನ್ನ ಎದುರುಗಡೆ ಇರೋರು ಶ್ರೀಮಂತರಾಗ್ಬೋದು, ಬಡವರಾಗ್ಬೋದು. ಅವ್ರು ನಮ್ಮ ಹೇಳಿದ್ನ ರಿಸೀವ್ ಮಾಡ್ಬೋದು, ಕೇಳ್ಬೋದು, ಕೇಳದೇ ಇರ್ಬೋದು. ಆದರೆ ಪ್ರತಿಯೊಂದಕ್ಕೂ ತಂದೆ ಆದಂಥ ಒಂದು ಕಾರಣ ಅಂತ ಇರುತ್ತೆ ಈ ಪ್ರಪಂಚದಲ್ಲಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಭಾವ ಮತ್ತು ಕಾರಣಗಳಿಂದ ನಡೀತಾ ಇರುತ್ತೆ. ನನ್ನ ಜೀವನ, ಅವ್ರ ಜೀವನ, ಎಲ್ಲರದ್ದು. ನಮ್ಮ ಕೆಲಸ ಏನು ಹೇಳಿ? ನಮ್ಮ ಕೆಲಸದಲ್ಲಿ ನಾವು ಬೆಸ್ಟ್ ಆಗಿರೋದು, ಬೆಸ್ಟ್ ಮಾಡೋದು. 16 ಅವರ್ ಕೆಲಸ ಮಾಡಬೇಕಾ? ಎಸ್ ಮಾಡ್ತೀನಿ, ಎಸ್ ನಾನು ಮಾಡ್ತೀನಿ, ಮಾಡಬೇಕು ಕೂಡ. 16 ಅವರ್ ವರ್ಕ್. ಅದು ಕಂಫರ್ಟ್ ಝೋನಲ್ಲಿ ಇದ್ದ ಸಕ್ಸಸ್ ಬೇಕು, ನಾನು ಹಂಗಾಗಬೇಕು, ಆಗಲ್ಲ. ನೆವರ್ ನೆವರ್ ಎವರ್ ಯಾವುದೇ ಕಾರಣಕ್ಕೂ ಆಗಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ನಕಾರಾತ್ಮಕ ವ್ಯಕ್ತಿಗಳು ಮತ್ತು ವಾತಾವರಣದಲ್ಲಿ, ಅಂತಹ ನಕಾರಾತ್ಮಕತೆ ಇರುವಂಥ ವಾತಾವರಣದಲ್ಲಿ ಸಕ್ಸಸ್ಫುಲ್ ಆಗೋದು ತುಂಬ ಕಷ್ಟ. ಎಸ್, ನೋ ಡೌಟ್. ಆದರೆ ಅಸಂಭವವೇನೂ ಇಲ್ಲ. ಯು ಕ್ಯಾನ್. ಈ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದರೋ ಅವರ ಸುತ್ತಮುತ್ತ, ಅಂದರೆ ಯಾರು ಇದ್ದಾರಂದರೆ ಸಕ್ಸಸ್ಫುಲ್ ಇವಾಗ ಇದ್ದಾರೋ ಅವರಿಗೆ ಮುಂಚೆ ಹಿಂದೆ ಏನು ಇಲ್ಲಿದ್ದಾವಾಗ ಅವರಿಗೂ ನೆಗೆಟಿವ್ ಪೀಪಲ್ ಇದ್ದರು, ನೆಗೆಟಿವ್ ಎನ್ವೈರನ್ಮೆಂಟ್ ಇತ್ತು. ಆವಾಗ ತೆಗೆದುಕೊಂಡಿರುವ ಡಿಸಿಷನ್ನೇ ಇವಾಗ ಅವರನ್ನು ಸಕ್ಸಸ್ಫುಲ್ ವ್ಯಕ್ತಿಗಳನ್ನಾಗಿ ಮಾಡಿದೆ, ಸಾಮ್ರಾಜ್ಯವನ್ನು ಕಟ್ಟಲಿಕ್ಕಾಗಿದೆ. ವೆಲ್ತ್ ಫೈಲ್ 8. ಶ್ರೀಮಂತರು ಏನು ಮಾಡ್ತಾರೆ ಅಂದರೆ ತಮ್ಮನ್ನು ತಾವು ಮತ್ತು ಅವರಲ್ಲಿರೋ ಮೌಲ್ಯಗಳನ್ನು ಅವರು ಪ್ರಮೋಟ್ ಮಾಡ್ಕೊಂಡ್ಬಿಡ್ತಾರೆ. ಯಾರು? ರಿಚ್ ಪೀಪಲ್. ಆದರೆ ಬಡವರು ಏನು ಮಾಡ್ತಾರೆ ಅಂದರೆ ಮಾರಾಟ ಮತ್ತು ಪ್ರಚಾರ ಸಂಬಂಧಿತ ವಿಚಾರದಲ್ಲಿ ಅವರು ನೆಗೆಟಿವ್ ಆಗಿರ್ತಾರೆ ಮತ್ತು ಹಿಂದೆ ಉಳ್ಕೊಂಡ್ಬಿಡ್ತಾರೆ. ಇದೇ ವ್ಯತ್ಯಾಸ. ನೀವೇನು ಮಾಡ್ತಾ ಇದ್ದೀರೋ ನೀವು ನಿಮ್ಮವರಿಗೆ ಹೇಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ಸಕ್ಸಸ್ಫುಲ್ ಆಗಬೇಕು ಅಂತ ನೀವು ಮಾಡ್ತಾ ಇರೋ ಕೆಲಸ, ಎಸ್ ನಾನು ಮಾಡ್ತಾ ಇರೋ ಕೆಲಸ ಏನು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೇಟಾಗಬಾರ್ದು. ಕೆಲವೊಮ್ಮೆ ನಾವು ಯಾಕೆ ಹೇಳಲ್ಲ ಅಂತಂದರೆ ಯಾವುದೋ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್, ಸಮಾಜದ ಸೋಷಲ್ ಟ್ರ್ಯಾಪ್ ಅಂತ ಹೇಳ್ತಾರೆ, ಆ ರೀತಿ ಯಾವುದೊಂದು ಕಹಿ ನೆನಪು, ಆ ಎಕ್ಸ್ಪೀರಿಯನ್ಸ್ ಇನ್ಸಿಡೆಂಟ್ ನಮ್ಮ ಬಗ್ಗೆ ನಮಗೆ ಹೇಳ್ಕೊಳ್ಳೋಕ್ಕೆ ಕಷ್ಟ ಮಾಡುತ್ತೆ. ಯಾರು ಹೇಳ್ಕೊಳ್ಳಲ್ಲ ಅವರು ಹಿಂದುಳಿದು ಬಿಡ್ತಾರೆ, ಯಾರು ಹೇಳ್ಕೊಳ್ಬಿಡ್ತಾರೆ ಅವರು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾರೆ. ಎಕ್ಸಾಂಪಲ್ ನಂದೇನೆ ಹೇಳ್ತೀನಿ ಇವಾಗ, ಇದು ನನ್ನ ವೈಯಕ್ತಿಕ ವಿಚಾರ. ನಾನು ಆ್ಯಕ್ಚುಲಿ ವೆಲ್ನೆಸ್ ಕೋಚ್, ಹರ್ಬಲ್ ಲೈಫ್ ವೆಲ್ನೆಸ್ ಕೋಚ್ ಆಗಿದ್ದೀನಿ. ಈಗ ನಾನು ಹರ್ಬಲ್ ಲೈಫ್ ವೆಲ್ನೆಸ್ ಕೋಚ್ ಆಗಿದ್ದು ನಾನು ವೆಲ್ನೆಸ್ ಕೋಚು ಅಂತ ಹೇಳಿಲ್ಲ ಅಂತ ಅಂದರೆ ನನ್ನ ಪ್ರಾಡಕ್ಟನ್ನು ಯಾರು ತೆಗೆದುಕೊಳ್ತಾರೆ? ಇದು ಪ್ರಪಂಚದ ನಂಬರ್ 1 ಪ್ರಾಡಕ್ಟನ್ನು ನಾನು ಇಟ್ಕೊಂಡು ಹೇಳಲಿಲ್ಲ ಅಂದರೆ ಯಾರು ತಗೊಳ್ತಾರೆ? ಅದರಲ್ಲಿ ಅದ್ಭುತವಾದ ರಿಸಲ್ಟ್ಗಳಿದೆ. ನನಗೆ ಕೆಲವರು ವೀಡಿಯೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ನಿಮ್ಗೆ ಯಾರೆಲ್ಲ ಕಾಣಿಸ್ತಾ ಇದ್ದಾರೆ,
ಇದೇ ರೀತಿ ನಾನು ಸಾವಿರಾರು ಜನರಿಗೆ ರಿಸಲ್ಟನ್ನು ಕೊಟ್ಟಿದ್ದೀನಿ. ನಾನು ಹೇಳಲೇ ಇಲ್ಲ ಅಂದರೆ ಯಾರು ಈ ಪ್ರಾಡಕ್ಟನ್ನು ತಗೊಳ್ತಾರೆ? ನಂಬರ್ 1 ಪ್ರಾಡಕ್ಟ್. ಮಕ್ಕಳಿಂದ ದೊಡ್ಡವರು ಯಾರು ಬೇಕಾದ್ರೆ ತೆಗೆದುಕೊಂಡು ವೆಯ್ಟ್ ಲಾಸನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಹೆಲ್ತನ್ನು ಚೇಂಜ್ ಮಾಡಿದ್ದೀನಿ, ಲೈಫನ್ನು ಚೇಂಜ್ ಮಾಡಿದ್ದೀನಿ, ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಮಾಡಿಸಿದ್ದೀನಿ, ಮಸಲ್ ಗೇನ್ ಮಾಡಿಸಿದ್ದೀನಿ. ನಾನು 17 kg ವೆಯ್ಟ್ ಗೇನ್ ಆಗಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಅದ್ಭುತವಾದ ರಿಸಲ್ಟ್ ಇದೆ. ಇದು ನಾನು ಹೇಳಿಕೊಂಡಿಲ್ಲ ಅಂದರೆ ನನ್ನ ಪ್ರಾಡಕ್ಟ್ ಯಾರು ತಗೊಳ್ತಾರೆ? ನನಗಿನ್ನು ಯಾರಿಗೆ ಹೆಲ್ತ್ ರಿಸಲ್ಟ್ ಕೊಡೋಕ್ಕಾಗತ್ತೆ? ಚಾನ್ಸೇ ಇಲ್ಲ ಅಲ್ವಾ? ನನ್ನ ಪ್ರಾಡಕ್ಟು ಮತ್ತು ನನ್ನ ಬಗ್ಗೆ ನಾನು ಪ್ರಮೋಟ್ ಮಾಡಿಕೊಳ್ಳೇಬೇಕು. ನನ್ನ ಬಗ್ಗೆ ನಾನು ಪ್ರಮೋಟ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲಿ ನಾನು ಸಕ್ಸಸ್ ಆಗ್ತೀನಿ? ಯಾಕಂದರೆ ಇಷ್ಟು 6 ವರ್ಷದಿಂದ ಸೀನಿಯರ್ ವೆಲ್ನೆಸ್ ಕೋಚ್ ಆಗಿದ್ದು ನಾನೇ ಹೇಳ್ಕೊಂಡಿಲ್ಲ ಅಂದರೆ ನನ್ನ ಹತ್ರ ಯಾರು ಬರ್ತಾರೆ? ಬಂದಿಲ್ಲ ಅಂದರೆ ನಾನು ಹೇಗೆ ಶ್ರೀಮಂತನಾಗ್ತೀನಿ? ನಾನು ಹೇಗೆ ಸಕ್ಸಸ್ಫುಲ್ ಆಗೋಕ್ಕಾಗತ್ತೆ ಅಲ್ವಾ? ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಜೀವನದಲ್ಲಿ ಅವಮಾನ, ಅಪಮಾನ, ನಂತರ ಸನ್ಮಾನ. ಮತ್ತು ನಮಗೆ ಏನಾದರೂ ಅಪಾರ್ಚುನಿಟಿ ಸಿಗ್ತಾ ಇಲ್ಲ ಅಂತಂದರೆ ನಾನೇ ವೀಕ್ ಇದ್ದೀನಿ ಅಂತ ಅರ್ಥ. ಏನು ಅಪಾರ್ಚುನಿಟಿ ಅಂತಂದರೆ ಪರಿಸ್ಥಿತಿಯಲ್ಲಿ ಅಡಗಿರುವುದೇ ಅಪಾರ್ಚುನಿಟಿ. ಅದನ್ನು ಹುಡುಕುವ ಆರ್ಟ್ ನಮ್ದಾಗಿರಬೇಕು ಅಷ್ಟೇ. ಪ್ರತಿಯೊಬ್ಬರ ಜೀವನದಲ್ಲಿ ಪರಿಸ್ಥಿತಿ ಬರುತ್ತೆ, ಹುಡುಕ್ತಾ ಇಲ್ಲ ಅದರಲ್ಲಿ ಅಪಾರ್ಚುನಿಟಿಯನ್ನು ಹುಡುಕೋದೇ ಒಂದು ಕಲೆಯಾಗಿದೆ. ನೀವು ಜಾಸ್ತಿ ಪರಿಸ್ಥಿತಿಯನ್ನು ಎದುರಿಸ್ತಾ ಹೋದರೆ ನೀವು ಅದರಲ್ಲಿ ಕಲೆ ಅಂದರೆ ಅಪಾರ್ಚುನಿಟಿಯನ್ನು ಹುಡುಕೋದ್ರಲ್ಲಿ ಮಾಸ್ಟರ್ ಆಗಿಬಿಡ್ತೀರ. ಅಪಾರ್ಚುನಿಟಿ ಬೇರೆ ಎಲ್ಲೂ ಇಲ್ಲ, ನಿಮ್ಮ ಹತ್ರನೇ ಇದೆ ನೋಡಿ. ನಿಮಗಿರುವ ಪರಿಸ್ಥಿತಿನೇ ಅಪಾರ್ಚುನಿಟಿ. ವೆರಿ ಇಂಪಾರ್ಟೆಂಟ್. ನಂಗೆ ಅಪಾರ್ಚುನಿಟಿ ಸಿಕ್ಕಿಲ್ಲ. ಅರೆ ನೀವು ಪ್ರಾಬ್ಲಮಲ್ಲಿ ಇದ್ದೀರಾ? ಹಾಗಾದರೆ ಅಲ್ಲೇನೋ ಅಪಾರ್ಚುನಿಟಿ ಇದೆ, ಹುಡುಕಿ. ಬಿ ಸೈಲೆಂಟ್, ಆಸ್ಕ್ ಯುವರ್ ಸೆಲ್ಫ್, ನನಗೆ ಈ ಪರಿಸ್ಥಿತಿ ಯಾಕೆ ಬಂತು? ಏನೋ ರೀಸನ್ ಇರ್ಬೋದು, ಬಟ್ ಈ ಅಪಾರ್ಚುನಿಟಿ ಅಂದರೆ ಈ ಪರಿಸ್ಥಿತಿ ನನಗೆ ಅಪಾರ್ಚುನಿಟಿ ತಂದಿದೆ, ದಟ್ಸ್ ಇಟ್. ಹುಡುಕಬೇಕು ಅಷ್ಟೇ. ಇಲ್ಲಾಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆನ್ಸರ್ ಸಿಗುತ್ತೆ. ಅಪಾರ್ಚುನಿಟಿ ಬೇರೆ ಎಲ್ಲೂ ಇಲ್ಲ, ನನ್ನ ಹತ್ರನೇ ಇದೆ, ನನ್ನ ಪರಿಸ್ಥಿತಿಯಲ್ಲಿದೆ, ನನ್ನ ಪ್ರಾಬ್ಲಮಲ್ಲಿದೆ, ನನ್ನ ಸರ್ಕಮ್ಟೆನ್ಸಲ್ಲಿದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಜನರೇನು ಅಂದ್ಕೊಳ್ತಾರೆ ಅನ್ನೋದು ನಮ್ಮ ಹತೋಟಿಯಲ್ಲಿಲ್ಲ. ನಮ್ಮ ಹತೋಟಿಯಲ್ಲಿರೋದು ಕೆಲಸ ಮಾಡುವಂಥದ್ದು. ಡಿಸಿಷನನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದೇ ನಮ್ಮ ಕೈಯಲ್ಲಿದೆ. ಬಿಟ್ಟರೆ ಜನರೇನು ಅಂದ್ಕೊಳ್ತಾರೆ ಅವ್ರ ಬಾಯಿಗೆ ಬೀಗ ಹಾಕೋದು ನಿಮ್ಮ ಕೆಲಸನೂ ಅಲ್ಲ, ಅವ್ರನ್ನ ಚೇಂಜ್ ಮಾಡೋದು ನಿಮ್ಮ ಕೆಲಸನೂ ಅಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡೋದು ನಿನ್ನ ಕೆಲಸ ಅಲ್ಲ. ನಿನ್ನ ಕೆಲಸ ನೀನು ಬೆಟರ್ ಆ್ಯಂಡ್ ಬೆಟರ್ ಅನ್ನಾಗೋದು. ಅದ್ರ ಬಗ್ಗೆ ನೀನು ಯೋಚನೆ ಮಾಡು, ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅವ್ರು ಯೋಚನೆ ಮಾಡೋದನ್ನು ಅವ್ರಿಗೆ ಬಿಟ್ಟುಬಿಡು. ಹಾಗಾದರೆ ಗೊತ್ತಾಯಿತು ಅನಿಸುತ್ತೆ. ರಿಚ್ ಆಗಬೇಕಾ? ನೀವೇನು ಪ್ರಮೋಟ್ ಮಾಡಿ, ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ಪ್ರಮೋಟ್ ಮಾಡಿ. ಆಗ ಅವಶ್ಯಕವಾಗಿ ಸಕ್ಸಸ್ ಆಗ್ತೀವಿ ನಾವು. ಶ್ರೀಮಂತರಿಗೂ ಬಡವರಿಗೂ ಇರುವ ಇನ್ನೊಂದು ವ್ಯತ್ಯಾಸ ಏನು ಅಂತಂದರೆ, ಶ್ರೀಮಂತರು ತಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಿಂತ ಅವರು ದೊಡ್ಡವರಾಗಿರ್ತಾರೆ, ಆದರೆ ಬಡವರು ಸಮಸ್ಯೆಗಳಿಗಿಂತ ಚಿಕ್ಕವರಾಗಿರ್ತಾರೆ. ಒಂದು ಹಾಡು ನೀವು ಕೇಳಿರ್ಬೋದು, ಹೇ ಖುದಾ ಅಂತ. ಸಮಸ್ಯೆಗಿಂತ ನನ್ನ ಭಗವಂತ ದೊಡ್ಡವರು ಅಂತ. ಎಂಥ ದೊಡ್ಡ ಮಾತು, ಎಂಥ ದೊಡ್ಡ ಹಾಡು ಗೊತ್ತದ? ಸಮಸ್ಯೆಗಳಿಗಿಂತ ನನ್ನ ಭಗವಂತ, ನನ್ನ ಜೊತೆಯಲ್ಲಿರುವ ಭಗವಂತ ನನ್ನ ದೊಡ್ಡವರು ಅಂತ. ನಮ್ಮ ಯೋಚನೆ ಅಷ್ಟು ದೊಡ್ಡದಾಗಿರಬೇಕು. ಸಮಸ್ಯೆ ಏನೇ ಇರ್ಬೋದು, ವಿಕ್ರಮಾದಿತ್ಯನ ರೀತಿ ಅಟಲವಾಗಿರಬೇಕು ನಾವು. ಈಗ ನಿಮ್ಮ ಜೀವನದಲ್ಲಿ ಸಮಸ್ಯೆ ಏನಿದೆ ಅದು ಎಷ್ಟೇ ದೊಡ್ಡ ಸಮಸ್ಯೆ ಆಗಿರಬಹುದು, ಆದರೆ ಸಮಸ್ಯೆ ದೊಡ್ಡದು ಅದು ಇಂಪಾರ್ಟೆಂಟ್ ಅಲ್ಲ. ಸಮಸ್ಯೆ ಇದ್ದಾಗ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬುದ್ಧಿನಲ್ಲಿ, ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿ ಯೋಚನೆ ನಡೀತದೆ ನೋಡಿ, ಅದು ಇಂಪಾರ್ಟೆಂಟ್. ವಿಕ್ರಮಾದಿತ್ಯನ ರೀತಿ ನಿಮಗೆ ಥಾಟ್ಸ್ ನಡೀತದ, ಅಥವಾ ಬಡವರ ರೀತಿನ, ಶ್ರೀಮಂತನ ರೀತಿನ? ನಾವು ನಮ್ಮ ಜೀವನದಲ್ಲಿ ನಮ್ಮ ಮೇಲೆ ನಾವು ಕೆಲಸ ಮಾಡಿದರೆ, ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಇದ್ರೆ, ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ತಾ ಇದ್ರೆ, ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಅಂತ ಕರೀತಾರೆ. ನಾವು ಕಲಿಬೇಕು. ಕಲಿತ್ರೆ ಸಂಪಾದಿಸಲಿಕ್ಕೆ ಆಗುತ್ತೆ. ಯಾರು ಜಾಸ್ತಿ ಕಲಿತಾರೆ ಅವರಿಗೆ ದೊಡ್ಡ ಸಮಸ್ಯೆಯೂ ಕೂಡ ಸಮಸ್ಯೆಯಾಗಿ ಕಾಣಿಸಲ್ಲ, ಅದು ಚಿಕ್ಕದಾಗಿ ಕಾಣಿಸುತ್ತೆ. ಜೊತೆಯಲ್ಲಿ ಪರಿಸ್ಥಿತಿ, ಅಪಾರ್ಚುನಿಟಿಯನ್ನು ಹುಡುಕ್ತಾರೆ. ಜೀವನದಲ್ಲಿ ಏನಪ್ಪ ಅಂದರೆ, ಪ್ರತಿ ಪರಿಸ್ಥಿತಿನಲ್ಲಿ ತಾಳ್ಮೆಯಿಂದ ಇದ್ದರೆ, ಪ್ರತಿ ಪರಿಸ್ಥಿತಿಯಲ್ಲಿ ಅವಕಾಶವನ್ನು ಹುಡುಕೋದ್ರಲ್ಲಿ ನಾವು ಮಾಸ್ಟರ್ ಆಗಿಬಿಡ್ತೀವಿ. ಆರ್ಟ್ ಬಂದ್ಬಿಡುತ್ತೆ. ಕಷ್ಟ ಏನೇ ಇರಲಿ, ಎಷ್ಟು ದೊಡ್ಡದೇ ಇರಲಿ, ಎಷ್ಟು ಚಿಕ್ಕದೇ ಇರಲಿ, ಎಂಥ ಮಾತೇ ಬಂದಿರಲಿ, ಆ ಚಿಕ್ಕದನ್ನು ಯೋಚಿಸಿ 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 ದೊಡ್ಡದು ಮಾಡೋದು ನಾವೇ. ಅದು ಏನೂ ಇಲ್ಲ, ಅದು ಯೋಚಿಸಿ ಯೋಚಿಸಿ ದೊಡ್ಡದಾಗೋದು. ಪರಿಸ್ಥಿತಿ ಏನೂ ಇಲ್ಲ, ಯೋಚಿಸಿ ಯೋಚಿಸಿನೇ ದೊಡ್ಡದಾಗೋದು. ಅದಕ್ಕೋಸ್ಕರ ಈ ಯೋಚನೆಗಳು ಸ್ಟ್ರಾಂಗ್ ಆಗಬೇಕಾ? ಕಲಿಬೇಕು, ನಾವು ತಿಳ್ಕೊಳ್ಬೇಕು. ಲರ್ನಿಂಗ್ ದೆನ್ ಅರ್ನಿಂಗ್. ಲರ್ನಿಂಗ್ನಲ್ಲಿ ಆ ಎಲ್ಲನ್ನು ತೆಗಿರಿ, ಏನೋ ಒಂದು ಸಿಗುತ್ತೆ. ಅದು ಏನಂತ ಹೇಳಿ? ಲರ್ನಿಂಗ್ ಅಂತ ಇದೆ. ಲರ್ನಿಂಗ್ನಲ್ಲಿ ಎಲ್ಲನ್ನು ತೆಗೆದ್ರೆ ಏನು ಸಿಗುತ್ತೆ? ಅದು ಬೇಕಾ? ಕಮೆಂಟ್ಸಲ್ಲಿ ಒಂದು ಸ್ವಲ್ಪ ಪ್ಲೀಸ್ ಕಮೆಂಟ್ಸ್ ಮಾಡಿ, ಅದು ಏನು ಸಿಕ್ತು ಅಂತ ನೋಡೋಣ. ಇಲ್ಲಿ ತನಕ ಯಾರೆಲ್ಲ ಇಲ್ಲಿ ಇಷ್ಟು ತುಂಬ ಹೊತ್ತಾಯಿತು ವಿಡಿಯೋ ಪ್ಲೇ ಆಗ್ತಾ, ಇಲ್ಲಿ ತನಕ ಯಾರೆಲ್ಲ ವಿಡಿಯೋ ನೋಡಿದಾರೆ ನೋಡೋಣ. ಯಾರೆಲ್ಲ ಆ ಸೆಂಟೆನ್ಸ್ ನಿಮ್ಗೆ ಸಿಕ್ತು,
ಲರ್ನಿಂಗ್ನಲ್ಲಿ ಎಲ್ಲಿ ತೆಗೆದ್ರೆ ಏನು ಸಿಗುತ್ತೆ, ಏನೋ ಒಂದು ಸಿಗುತ್ತಲ್ವ, ಆ ವರ್ಡನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ನೋಡೋಣ. ನನಗೆ ಗೊತ್ತಾಗುತ್ತೆ ನೀವು ಇಲ್ಲಿ ತನಕ ನೀವು ವಿಡಿಯೋನ ನೋಡಿದ್ದೀರಿ ಅಂತ ಅರ್ಥ. ಇಲ್ಲಿ ತನಕ ನೀವು ವಿಡಿಯೋನ ನೋಡಿದ್ದೀರಿ ಅಂದರೆ ಯು ಆರ್ ಅ ಸಕ್ಸಸ್ಫುಲ್ ಸೋಲ್. ನಿಮ್ಮ ಬ್ಲೂ ಪ್ರಿಂಟ್ ಸ್ಟ್ರಾಂಗ್ ಆಗಿರುತ್ತೆ. ಐ ಆಮ್ ಅ ಸಕ್ಸಸ್ಫುಲ್ ಸೋಲ್. ಎಸ್, ಸಮಸ್ಯೆಯನ್ನು ಗೆಲ್ಲೋದು, ಸೊಲ್ಯೂಷನ್ನ ಮೇಲೆ ಕೆಲಸ ಮಾಡೋದು, ಇದೇ ಸಕ್ಸಸ್ಫುಲ್ ಪೀಪಲ್ ಮಾಡುವಂಥದ್ದು. ಯಾವಾಗಲೂ ಕೂಡ ಪವರ್ಫುಲ್ ಥಾಟ್ಸ್ ಇರಬೇಕು. ನಾನು ಹಣದ ಮ್ಯಾಗ್ನೇಟ್ ಆಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣದ ಮ್ಯಾಗ್ನೇಟ್ ನನ್ನ ಬಳಿ ಸಕ್ಸಸ್ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ನಾನು ಏನೇ ಸಿಕ್ಕಿದ್ರೂ ಕೂಡ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ರ್ಯಾಟಿಟ್ಯೂಡ್ ಇರಬೇಕು. ಶ್ರೀಮಂತ ಜನರು ತುಂಬ ಅತ್ಯುತ್ತಮವಾದ ರಿಸೀವರ್ ಆಗಿರ್ತಾರೆ. ಬಡವರು ಅತ್ಯುತ್ತಮವಾದ ರಿಸೀವರ್ ಆಗಿರೋದಿಲ್ಲ. ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಂದರೆ ಕೊಡೋರು ಹೇಗೆ ಕೊಡ್ತಾರೆ, ಪ್ರಕೃತಿ ಹೇಗೆ ಕೊಡುತ್ತೆ, ಯೂನಿವರ್ಸ್ ಹೇಗೆ ಕೊಡುತ್ತೆ, ಭಗವಂತ ಹೇಗೆ ಕೊಡ್ತಾರೆ. ನಾವು ತೆಗೆದುಕೊಳ್ಳೋದಕ್ಕೆ ನಾವು ಫ್ರೀಕ್ವೆನ್ಸಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಅಲ್ವಾ. ಫ್ರೀಕ್ವೆನ್ಸಿ ಮಿಸ್ ಮ್ಯಾಚ್ ಆಯಿತು ಅಂದರೆ ಕೊಡೋರು ಹೆಂಗೆ ಕೊಡ್ತಾರೆ. ಸೊ ನಾವು ರಿಸೀವರ್ ಆಗಿರ್ಬೇಕು, ವೆರಿ ಗುಡ್ ರಿಸೀವರ್ ಆಗಿರ್ಬೇಕು ಜೀವನದಲ್ಲಿ. ನಾವು ಕೆಟ್ಟದ್ದನ್ನು ರಿಸೀವ್ ಮಾಡಿಕೊಳ್ಳುವ ರಿಸೀವರ್ನಲ್ಲಿ ಅಂದರೆ ರಿಸೀವರ್ ಆ್ಯಕ್ಟಿವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಅಷ್ಟೊಂದು ಕೆಟ್ಟ ರೀತಿಯಲ್ಲಿ ರಿಸೀವ್ ಯಾಕೆ ಮಾಡ್ತಿದ್ವಿ ಹೇಳಿ. ನಮ್ಮ ರಿಸೀವಿಂಗ್ ಕೆಪಾಸಿಟಿ ನೆಗೆಟಿವ್ ಆಗಿ ಹೇಗೆ ಹೋಯ್ತು ಹೇಳಿ. ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡಿಂಗ್ ಆಗಿರುವಂಥದ್ದು. ಹೇಗೆ ಚಿಕ್ಕವರಿರುವಾಗ ಕೆಲವೊಂದು ಮಾತನ್ನು ಕೇಳ್ಕೊಂಡಿರ್ತೀವಿ, ಇನ್ಸಿಡೆಂಟಲ್ಲಿ ರೆಕಾರ್ಡ್ ಆಗಿರುತ್ತೆ. ಎಕ್ಸಾಂಪಲ್ಗೆ ಕೆಲವರು ಹೇಳ್ತಾರಲ್ವ, ನಿನ್ನನ್ನು ನೋಡಿಲ್ವಾ, ನಿನಗಿದೆಲ್ಲ ಎಲ್ಲಾಗುತ್ತೆ, ಇದು ನಿಂಗೆ ಮಾಡೋಕ್ಕಾಗತ್ತಾ, ನೀನೇನು ಮಾಡ್ತಿದ್ದಲ್ಲ ಅದು ತಪ್ಪು, ರಾಂಗ್ ಡಿಸಿಷನ್, ನಿನ್ನಿಂದ ಆಗಲ್ಲ, ಬಿಟ್ಬಿಡು, ನಂಗೆ ಗೊತ್ತಿತ್ತು ನಿಂಗೆ ಮಾಡೋಕ್ಕಾಗಲ್ಲ ಅಂತ, ನೀನು ಹಿಂಗೆ ನಿನ್ನಿಂದ ಆಗಲ್ಲ, ಬಿಟ್ಬಿಡು. ಈ ರೀತಿಯ ಮಾತುಗಳನ್ನು ಹೇಳಿ ಕೇಳಿ ಸಬ್ಕಾನ್ಷಿಯಸ್ ಮೈಂಡ್ ವೀಕ್ ಆಗಿಬಿಟ್ಟಿದೆ. ಶ್ರೀಮಂತ ಜನರು ಫಲಿತಾಂಶದ ಆಧಾರದ ಮೇಲೆ ಪಾವತಿಯನ್ನು ಮಾಡೋದನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಬಡವರು ಸಮಯಕ್ಕೆ ಅನುಗುಣವಾಗಿ ಹಣವನ್ನು ಪಡ್ಕೊಳ್ಳೋಕ್ಕೆ ಮಾತ್ರ ಡಿಸೈಡ್ ಮಾಡ್ತಾರೆ. ತಿಂಗಳಿಗೆ ಇಷ್ಟು ಸಂಬಳ ಕೊಡ್ತೀನಿ ಅಂತ ಅಂದರೆ ಸಮಯದ ಆಧಾರದ ಮೇಲೆ ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ. ಆದರೆ ಇನ್ವೆಸ್ಟ್ ಮಾಡಿ ಕೆಲಸ ಮಾಡು, ಇಷ್ಟು ಹಣ ಬರುತ್ತೆ ಅಂತ ಪ್ಲ್ಯಾನ್ ಕೊಟ್ಟರೆ ಯಾರೂ ಕೂಡ ಕೆಲಸ ಮಾಡೋಕ್ಕೆ ರೆಡಿ ಇರಲ್ಲ. ಈಗ ಯೋಚನೆ ಮಾಡಿ, ಶ್ರೀಮಂತರು ಯಾಕಾದರೂ ಬಡವರಾಗಿ ಯಾಕೆ ಉಳಿದ್ರು, ಶ್ರೀಮಂತರ ಡಿಸಿಷನ್ ಪಿಕ್ಕಿಂಗ್ ಯಾವುದನ್ನು ಮಾಡಿದ್ರು ಯೋಚನೆ ಮಾಡಿ. ನಾವು ಯಾವುದರಲ್ಲಿ ಭಯ ಪಡ್ತೀವೋ ಅದರಲ್ಲಿ ಖಂಡಿತವಾಗಿ ಜಯ ಸಿಗಲ್ಲ. ಭಯ ಮತ್ತು ಸಂಕೋಚ ವಿನ್ ಆಗಿಬಿಡೋದೇ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಸಮಯದ ಆಧಾರದ ಮೇಲೆ ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ಸರಿಯಾದ ಅನುಗುಣವಾದ ಸಂಬಳ ಸಿಗುತ್ತೆ. ಹೇಗಿರಬೇಕು ಹಾಗಿರ್ತೀವಿ. ಅದು ಶ್ರೀಮಂತರಾಗಬೇಕು ಅಂದರೆ ನಮಗಾಗಿ ನಾವು ಕೆಲಸ ಮಾಡಬೇಕು. 16 ಗಂಟೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ? ಸೊ 16 ಗಂಟೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತ ಅಂದರೆ ಸಮಯ ನಮಗೇನು ಕೊಡಬೇಕು ಅದೆಲ್ಲವನ್ನು ಕೊಟ್ಟುಬಿಡುತ್ತೆ. ಯಾವುದೇ ಕಾರಣಕ್ಕೂ ನಾವು ಸಮಯಕ್ಕಾಗಿ ಕೆಲಸ ಮಾಡಬಾರ್ದು. ಕೆಲವೊಂದು ದೊಡ್ಡ ಬ್ಲಂಡರ್ ಮಿಸ್ಟೇಕ್ ಮಾಡ್ತೀವಿ. ನಮ್ಮ ಇನ್ಕಮ್ಮಿಗೆ ನಾವೇ ಲಿಮಿಟ್ ಹಾಕ್ಕೊಂಡ್ಬಿಡ್ತೀವಿ. ಹೇಗೆ, ಈ ಸಾಲ ತೀರಿದರೆ ಸಾಕು, ಮನೆ ಕಟ್ಟಿದ್ದೀನಿ, ಲೀಸಿಂದ ದುಡ್ಡು ಬಂದರೆ ಸಾಕು, ಅಷ್ಟು ಸಂಬಳ ಇನ್ಕ್ರೀಸ್ ಆದರೆ ಸಾಕು, ಈ ಸಾಕು ಅಂತ ನಾವು ಲಿಮಿಟ್ ನಾವೇ ಮಾಡ್ಕೊಂಡ್ಬಿಡ್ತೀವಿ. ನಮ್ಗೆ ಗೊತ್ತೇ ಇಲ್ಲ. ಈ ಲಿಮಿಟ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಹಾಕ್ಕೊಳ್ಬಾರ್ದು. ಈ ವರ್ಡಿಂಗ್ಗಳ ಮೇಲೂ ಕೂಡ, ವೆಕಾಬುಲರಿ ಮೇಲೂ ಕೂಡ ನಾವು ಸ್ವಲ್ಪ ಫೋಕಸ್ ಮಾಡಬೇಕು. ಏನಂದರೆ ಹಣ ಬರ್ತಾ ಇದೆ, ಸಿಗ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಬೇಡಿ. ಬೇಡ ನೋ, ಬೇಕು. ಜೀವನದಲ್ಲಿ ವೆರಿ ಸಿಂಪಲ್. ಜಾಸ್ತಿ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಜಾಸ್ತಿ ಹಣ, ಜಾಸ್ತಿ ಇನ್ಕಮ್. ಶ್ರೀಮಂತರ ಮುಂದೆ 2 ಆಯ್ಕೆಗಳಿದ್ದರೆ ಶ್ರೀಮಂತರು 2 ಆಯ್ಕೆಗಳನ್ನು ಮಾಡ್ತಾರೆ. ಬಡವರ ಮುಂದೆ 2 ಆಯ್ಕೆಗಳನ್ನು ಕೊಟ್ಟರೆ ಅವರು ಒಂದನ್ನು ಮಾತ್ರ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಬಡವರು ಜಾಸ್ತಿ ಬೌಂಡ್ರಿ ಹಾಕಿ ಬದುಕೊಳ್ಳೋದು ಜಾಸ್ತಿ. ಬೌಂಡ್ರಿ ಹಾಕೊಂಡ್ಬಿಡ್ತಾರೆ ಜೀವನಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ. ಅದಕ್ಕೆ ಅವರು ಆ ಬೌಂಡ್ರಿ ಒಳಗಡೆ ಇರ್ತಾರೆ. ಈ ಎಕ್ಸಾಂಪಲ್ಗೆ ನಿಮಗೆ ಒಳ್ಳೆ ಜೀವನ ಬೇಕಾ, ಹಣ ಬೇಕಾ ಅಂತ ಅಂದರೆ ಏನು ಹೇಳಿ? ವೆರಿ ಸಿಂಪಲ್, 2 ಬೇಕಲ್ವಾ? 2. ನಿಮಗೆ ಲೈಫ್ ಎಂಜಾಯ್ ಬೇಕಾ, ಬಿಸ್ನೆಸ್ ಬೇಕಾ? 2 ಬೇಕು ಅಲ್ವಾ? 2 ಬೇಕು. ನಿಮಗೆ ಸಕ್ಸಸ್ ಬೇಕಾ, ಫ್ಯಾಮಿಲಿ ಬೇಕಾ? 2 ಬೇಕು. ನಿಮ್ಮ ಜೀವನದಲ್ಲಿ ಹಣ ಬೇಕಾ, ಖುಷಿ ಬೇಕಾ? ಆಫ್ಕೋರ್ಸ್ 2 ಬೇಕು. ಸೊ ಈ 2 ಬೇಕು. ಇದು ಬ್ಯಾಲೆನ್ಸಿಂಗ್ ಅಂತ ಕರೀತಾರೆ. ಈ 2ನ್ನ ಬ್ಯಾಲೆನ್ಸ್ ಮಾಡೋದಿದೆಲ್ಲ, ಇದು ಬ್ಯಾಲೆನ್ಸ್ ಮಾಡೋದೇ ಜೀವನ, ಸಕ್ಸಸ್. ಶ್ರೀಮಂತರು ಏನು ಮಾಡ್ತಾರೆ ಅಂದರೆ ತಮ್ಮ ನಿವ್ವಳ ಲಾಭ ಅಂತ ಏನು ಕರೀತಾರೆ, ನೆಟ್ ವರ್ತ್ ಏನಂತ ಹೇಳಿದ್ರೆ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಬಡವರು ತಮ್ಮ ದುಡಿಮೆಯ ಆಧಾರದ ಮೇಲೆ ಎಲ್ಲವನ್ನು ಕೇಂದ್ರೀಕರಿಸ್ತಾರೆ ಅಲ್ವಾ? ಈಗ ಇನ್ಕಮ್ನಲ್ಲಿ 2 ರೀತಿ ಇನ್ಕಮ್ ಇರುತ್ತೆ. ಒಂದು ವರ್ಕಿಂಗ್ ಇನ್ಕಮ್ ಅಂತ ಕರೀತಾರೆ, ಇನ್ನೊಂದು ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ನೀವು ನೋಡ್ಕೊಳ್ಳಿ ನೀವು ಯಾವುದರಲ್ಲಿ ಇದ್ದೀರಿ ಅಂತ. ಈಗ ವರ್ಕಿಂಗ್ ಇನ್ಕಮ್ ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ಸಮಯಕ್ಕೆ ಸರಿಯಾಗಿ ಸಿಗುವಂಥದ್ದೇ ವರ್ಕಿಂಗ್ ಇನ್ಕಮ್ ಅಂತ ಕರೀತಾರೆ. ಪ್ಯಾಸಿವ್ ಇನ್ಕಮ್ ಅಂದರೆ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಲ್ಲ ಅಂದರೂ ಕೂಡ ಬರುವಂಥ ಇನ್ಕಮ್ ಏನಿದೆ ಅದಕ್ಕೆ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಹಾಗೆಯೇ ಏನೇ ಇರ್ಬೋದು ಸಕ್ಸಸ್ಸು, ಇನ್ಕಮ್ ಏನೇ ಬರಬಹುದು, ಆದರೆ ಅದನ್ನು ಉಳಿತಾಯ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು 4 ನೆಟ್ವರ್ಕ್ ಫ್ಯಾಕ್ಟರ್ಸ್ಗಳಿದೆ. ನೆಟ್ವರ್ತ್ ಫ್ಯಾಕ್ಟರ್ಸ್. 1 ಇನ್ಕಮ್
ಇನ್ವೆಸ್ಟ್, ಸೇವಿಂಗ್, ಸಿಂಪ್ಲಿಫಿಕೇಶನ್. ಈ 4 ಇದೆ ಇಂಪಾರ್ಟೆಂಟ್ ಆಗಿ. ಶ್ರೀಮಂತರು ತಮ್ಮ ಹತ್ರ ಏನು ಹಣ ಇರುತ್ತೆ ಅದನ್ನ ಚೆನ್ನಾಗಿ ನಿರ್ವಹಿಸ್ತಾರೆ ಅದನ್ನು. ಆದರೆ ಬಡವರು ಸರಿಯಾಗಿ ಹಣಕಾಸಿನ ನಿರ್ವಹಣೆಯನ್ನು ಮಾಡೋದೇ ಇಲ್ಲ. ಈಗ ನಾನು ಸ್ಟಾರ್ಟಿಂಗಲ್ಲೇ ಒಂದು ಮಾತು ಹೇಳಿದೆ, ಈ ಬುಕ್ಕಲ್ಲಿ ಬರೆದಿರುವಂಥದ್ದು, ಹಣ ಇವಾಗ ಜಾಸ್ತಿ ಇಲ್ವಾ, ಈ ಹಣ ಜಾಸ್ತಿ ಇಲ್ದಿದ್ದಾವಾಗಲೇ ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಗೆ ಹೇಳಿದ್ನೋ ಹಾಗೇ ಅದು ಜಾಸ್ತಿ ಬಂದ ತಕ್ಷಣ ಆ ಚಿಕ್ಕ ಪ್ರಮಾಣದಲ್ಲಿ ಇದ್ದಾಗ ಯಾವ ರೀತಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡಿದಿರಿ ಅದು ನಿಮಗೆ ದೊಡ್ಡ ಹಣ ಬಂದಾಗ ಅದನ್ನು ನಿಭಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ಹಾಗೆ ಒಂದು ಎಕ್ಸಾಂಪಲ್ ಕೂಡ ಕೊಡಿದೆ ಸ್ಟಾರ್ಟಿಂಗ್ನಲ್ಲಿ. ಪರ್ಸ್ ಇದೆ, ಪರ್ಸ್ನಲ್ಲಿ ಹಣ ಹೇಗೆ ಇಟ್ಕೊಂಡಿದ್ದೀರಿ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇವೆಲ್ಲವೂ ಕೂಡ ಹಣದ ನಿರ್ವಹಣೆ. ಈಗ ಹಾಲು ತಂದ್ರಿ, ಅದು ಲೆಕ್ಕಾಚಾರ ಇಡ್ತಾ ಇದ್ದೀರಾ, ಕ್ಲೋಸಿಂಗ್ ಮಾಡಿ ಮಲಗ್ತಾ ಇದ್ದೀವಿ ರಾತ್ರಿ, ಹಣದ ಬಗ್ಗೆ ಏನು ವಿಚಾರ ಇದೆ ಇದೆಲ್ಲವೂ ಕೂಡ ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಈಗ ಆಥರ್ ಕೂಡ ಒಂದು ಮಾತು ಹೇಳ್ತಾರೆ, ನಾನು 20 kg ಜಾಸ್ತಿ ಆದಮೇಲೆ ಅಥವಾ 20 kg ಕಡಿಮೆ ಆದಮೇಲೆ ನಾನು ಡಯಟ್ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ಈ ರೀತಿ ಒಂದು ಸನ್ನಿವೇಶದ ಬಗ್ಗೆ ಆಥರ್ ಈ ಬುಕ್ಕಲ್ಲಿ ಬರೆದಿದ್ರು. ಅದೇ ರೀತಿ ನಾನು ಕೂಡ ವೆಲ್ನೆಸ್ ಕೋಚ್ ಆಗಿರೋದ್ರಿಂದ ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡಿಸುವಾಗ ಕೆಲವ್ರ ಹತ್ರ ಕೇಳಿದವಾಗ ಕಾನ್ವರ್ಸೇಷನ್ ಮಾಡ್ತಾ ಇದ್ದವಾಗ ಅವ್ರು ಹೇಳುವಂಥದ್ದು, ನಾನು ನನ್ನ ಗಂಡಂಗೆ ಏನು ಬೇಡ, ಅವರು ಇವಾಗ ಬರೀ ಒಂದು 10 kg ಜಾಸ್ತಿ ಇದ್ದಾರೆ, ಇನ್ನೆಲ್ಲಾದರೂ ಒಂದು ಸ್ವಲ್ಪ ಜಾಸ್ತಿ ವೆಯ್ಟ್ ಜಾಸ್ತಿ ಆದರೆ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಯಾರಿಗೂ ಗೊತ್ತೇ ಇಲ್ಲ, ಪ್ರಾಬ್ಲಮ್ ಬಂದ ಮೇಲೆ ಸೊಲ್ಯೂಷನ್ ಹುಡ್ಕೋದು ಒಳ್ಳೆಯದಾ, ಸೊಲ್ಯೂಷನ್ ಇರೋದನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಬರದೇ ಇರೋ ಥರ ನೋಡ್ಕೊಳ್ಳೋದು ಇಂಪಾರ್ಟೆಂಟಾ, ಗೊತ್ತೇ ಆಗಲ್ಲ ಜನರಿಗೆ. ಅದೇ ರೀತಿ ಶ್ರೀಮಂತಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಏನೇ ಇರಬಹುದು, ಇವಾಗ ಏನು ನಾನು ಡಿಸಿಷನ್ ಆ್ಯಕ್ಷನ್ ತಗೊಳ್ತೀನಿ ಅದೇ ನನಗೆ ಔಟ್ಪುಟ್ ಆಗಿ ಸ್ವಲ್ಪ ದಿನ ಬಿಟ್ಟು ಸಿಗುತ್ತೆ. ಪ್ರೆಸೆಂಟಿಗೆ ನಾನು ಏನಿದ್ದೀನೋ ಅದರದ್ದು ಔಟ್ಪುಟ್ ಯಾವುದು ಹೇಳಿ, ನನ್ನ ಥಾಟ್ಸ್, ಫೀಲಿಂಗ್ಸ್, ಆ್ಯಕ್ಷನ್ಸ್, ಅದರ ರಿಸಲ್ಟ್ ಇವತ್ತು ಕಾಣ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಇಷ್ಟೇ, ಏನಿದೆಯೋ ಅದನ್ನು ಸಂಭಾಳನೆ, ಮೇಂಟೈನ್ ಮಾಡೋದು ಕಲಿಯೋದು ಇಂಪಾರ್ಟೆಂಟ್ ಇದೆ. ಆವಾಗ ದೊಡ್ಡದು ಬಂತು ಅಂತಂದರೆ ಅದನ್ನ ಸಂಭಾಳನೆ ಈಸಿಯಾಗಿ ಮಾಡ್ತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಹಣವನ್ನು ನಾವು ನಿಯಂತ್ರಣ ಮಾಡಲಿಲ್ಲ, ಮೇಂಟೈನ್ ಮಾಡಿಲ್ಲ ಅಂತಂದರೆ ಒಂದು ದಿವಸ ಹಣ ನಮ್ಮನ್ನು ನಿಯಂತ್ರಣ ತೊಗೊಂಡ್ಬಿಡುತ್ತೆ, ತುಂಬ ಕೆಟ್ಟದಾಗಿರುತ್ತೆ. ಆ ಕೆಟ್ಟ ಪರಿಸ್ಥಿತಿಯನ್ನು ನಾನು ಎಷ್ಟೋ ಸಾರಿ ಅನುಭವಿಸಿದ್ದೀನಿ, ಅದು ಯಾರಿಗೂ ಬೇಡ. ಹಾಗೆ ನೀವು ಕೂಡ ಅನುಭವಿಸಿರ್ತೀರ. ಅದು ಮುಂದೆ ಬರಬಾರ್ದು ಅಂದರೆ ಅದಕ್ಕೆ ಸಿಂಪಲ್ ಆನ್ಸರ್, ಈಗ ಏನಿದೆ ಅದನ್ನು ಚೆನ್ನಾಗಿ ನಿರ್ವಹಿಸಬೇಕು. ಯಾಕೆಂದರೆ ಹಣಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಅಂತಂದರೆ ಹಣ ಪರಿಸ್ಥಿತಿಯಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡುತ್ತೆ. ನೋಡಿ, ಹಣ ಇದ್ದಾವಾಗ ನೋಡಿ, ಹಣ ಇಲ್ಲದಿದ್ದಾವಾಗ ನೋಡಿ, ಪರಿಸ್ಥಿತಿ ರೆಸ್ಪೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ರೆಸ್ಪೆಕ್ಟ್ ಇದೆಯಾ ಇಲ್ವಂತ. ಸೊ ವೆರಿ ಇಂಪಾರ್ಟೆಂಟ್ ರೆಸ್ಪೆಕ್ಟ್. ಪರಿಸ್ಥಿತಿಯಲ್ಲಿ ನಮಗೆ ರೆಸ್ಪೆಕ್ಟ್ ಬೇಕಾ, ಹಣವನ್ನು ಇವಾಗ ಏನಿದೆಯೋ ಅದಕ್ಕೆ ರೆಸ್ಪೆಕ್ಟ್ ಕೊಡೋದು ಇಂಪಾರ್ಟೆಂಟ್. ಇಲ್ಲಾಂದರೆ ಘೋರ ಅಪಮಾನವನ್ನು ಅನುಭವಿಸಬೇಕಾಗತ್ತೆ. ಶ್ರೀಮಂತರ ಜೀವನದಲ್ಲಿ ಏನಾಗುತ್ತೆ ಅಂದರೆ ಹಣ ಅವರಿಗಾಗಿ ಶ್ರಮಿಸ್ತದೆ, ಆದರೆ ಬಡವರ ಜೀವನ ಹಾಗಲ್ಲ. ಇವರು ಹಣಕ್ಕಾಗಿ ಶ್ರಮಿಸಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ. ಬಡವರು ಏನಾಗುತ್ತೆ ಅಂದರೆ ಹಾರ್ಡ್ ವರ್ಕ್ ಮಾಡ್ತೀವಿ, ಹೇಳಬಾರ್ದು ಈ ಶಬ್ದ, ಕತ್ತೆ ರೀತಿಯಲ್ಲಿ ದುಡಿತಾರೆ ಅಂತ. ಕತ್ತೆ ರೀತಿಯಲ್ಲಿ ದುಡಿದ್ರೆ ಶ್ರೀಮಂತರಾಗ್ಬಿಡ್ತೀವ, ಹಾರ್ಡ್ ವರ್ಕ್ ಮಾಡಿದರೆ ಶ್ರೀಮಂತರಾಗ್ಬಿಡ್ತೀವ? ನೋ. ನಮಗೆ ಗೊತ್ತಿರಬೇಕು ಎಲ್ಲಿ, ಯಾವಾಗ, ಯಾವ ರೀತಿಯ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಇಂದು ಪರಿಶ್ರಮವನ್ನು ಪಡ್ತೀವಿ ಅಂದರೆ ನಾಳೆ ನಾವು ಸ್ಮಾರ್ಟ್ ವರ್ಕನ್ನು ಮಾಡ್ಬೋದು. ನಾಳೆ ಸ್ಮಾರ್ಟ್ ವರ್ಕನ್ನು ಮಾಡ್ತೀವಿ ಅಂತಂದರೆ ನಾಡಿದ್ದು ನಾವು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡುವ ಅವಶ್ಯಕತೆ ನಮ್ಮ ಜೀವನದಲ್ಲಿ ಬರಲ್ಲ. ಆದರೆ ಇಂದು ನಾವು 16 ಗಂಟೆ ಕೆಲಸ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ, ಅದು ನಾಳೆ ಸ್ಮಾರ್ಟ್ ವರ್ಕಾಗಿ ಕನ್ವರ್ಟ್ ಆಗುತ್ತೆ. ಇವತ್ತಿನ ಹಾರ್ಡ್ ವರ್ಕ್ ನಾಳೆಯ ಸ್ಮಾರ್ಟ್ ವರ್ಕ್, ನಾಡಿದ್ದು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಅಂದರೆ ಇನ್ಕಮ್ನ ಸೋರ್ಸ್ ನಮ್ಮ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ಹೇಳೋದು, ಹಣ ಈಗ ನಮಗಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಸಮಯಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ ತಿಂಗಳು ಸಂಬಳ ಬರುತ್ತೆ ಅಷ್ಟೇ ಕೆಲಸ ಮಾಡಿದರೆ. ಹಣ ಮತ್ತು ಬಿಸ್ನೆಸ್ಸು ನನಗಾಗಿ ಕೆಲಸ ಮಾಡಬೇಕು ಅಂದರೆ ಈ ಫ್ಲೋನಲ್ಲಿ ನಾವು ಬರಬೇಕಾಗತ್ತೆ. ನಮ್ಮ ಫೀಲಿಂಗ್ ಏನಿದೆ, ನನ್ನ ಥಾಟ್ಸ್ ಏನಿದೆ, ನನ್ನ ಆ್ಯಕ್ಷನ್ ಏನಿದೆ, ನನ್ನ ಬ್ಲೂ ಪ್ರಿಂಟ್ ಹೇಗಿದೆ, ನಾನು ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಇದ್ದೀನಿ, ನನ್ನ ಆ್ಯಂಗರ್ ಮ್ಯಾನೇಜ್ಮೆಂಟ್ ಹೇಗಿದೆ, ನನ್ನ ಲೈಫ್ ಎಷ್ಟು ಡಿಸಿಪ್ಲಿನ್ ಆಗಿದೆ, ನಾನು ಕಂಫರ್ಟ್ ಝೋನಿಂದ ಹೊರಗಡೆ ಬಂದಿದ್ದೀನ, ಇದೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಶ್ರೀಮಂತರನ್ನು ಭಯ ತಡೆಯೋದೇ ಇಲ್ಲ, ಆದರೆ ಬಡವರಿಗೆ ಭಯ ತಡೀತದೆ. ಒಂದು ಚಿಕ್ಕ ಇನ್ಸಿಡೆಂಟ್ ಆದರೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಯಾವ ರಿಸ್ಕನ್ನು ಕೂಡ, ಯಾವುದೇ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲು ಕೂಡ ಅವರು ಮುಂದೆ ಬರೋದೇ ಇಲ್ಲ. ಯಾಕೆ? ಆ ಒಂದು ಭಯ. ಅದಕ್ಕೆ ಹೇಳ್ತಾರೆ, ಭಯ ಇದ್ದಲ್ಲಿ ಜಯ ಇಲ್ಲ ಅಂತ. ನಾವು ರಿಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳೋದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ, ತಗೊಳ್ಳೇಬೇಕಾಗತ್ತೆ, ಅನಿವಾರ್ಯ. ಸಕ್ಸಸ್ ಇದು ಪಾರ್ಟ್. ಫಾರ್ ಎಕ್ಸಾಂಪಲ್, ನಾವು ಇವಾಗ ಏನಿದ್ದೀವೋ
ಇವಾಗ ಏನಿದ್ದೀವೋ ಅದಕ್ಕೆ ಹಿಂದಿನ ಕಾರಣಗಳಿರುತ್ತೆ. ಇವಾಗ ಏನಿದ್ದೀವೋ ಮತ್ತು ಇವಾಗ ಏನು ಮಾಡ್ತಾ ಇದ್ದೀವೋ ನಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಈಗ ಮಾಡ್ತಾ ಇರೋದನ್ನೇ ಹಾಗೇ ಕಂಟಿನ್ಯೂ ಮಾಡಿದರೆ ಇವಾಗ ಹೇಗಿದ್ದೀವೋ ಹಾಗೇ ಇರ್ತೀವಿ. ಇಲ್ಲ ಅಂತ ಅಂದರೆ ಇನ್ನೂ ಪಾತಾಳಕ್ಕೆ ಬೀಳ್ತೀವಿ. ಅದಕ್ಕೆ ಹೇಳ್ತಾರೆ ಚೇಂಜ್ ದ ಸ್ಟ್ರಾಟಜಿ ಚೇಂಜ್ ಮಾಡಲ್ಲ, ನಂತರ ಬೊಬ್ಬೆ ಹಾಕೋದು. ಅಯ್ಯೋ ನನ್ನ ಹಣೆ ಬರ ಸರಿ ಇಲ್ಲ, ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ನಾನು ಓದಿದ್ರೆ ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ, ಏನೂ ಇಲ್ಲ. ಯಾವ ರೀತಿ ಬೊಬ್ಬೆ ಹೊಡೆದ್ರೂ ಪ್ರಯೋಜನ ಇಲ್ಲ. ನಾನೀಗ ಈಸಿ ಕೆಲಸ ಬೇಕು, ಕಂಫರ್ಟ್ ಝೋನನ್ನು ಬಯಸ್ತೀನಿ ಅಂತಂದರೆ ಖಂಡಿತವಾಗಿ ಮುಂದೊಂದು ದಿವಸ ನನಗೆ ಕಷ್ಟ ಬರೋದು ಗ್ಯಾರಂಟಿ. ಇವಾಗ ನಾನು ಹಾರ್ಡ್ ವರ್ಕ್ ಮಾಡಿ ಕಂಫರ್ಟ್ ಝೋನನ್ನು ಬ್ರೇಕ್ ಮಾಡ್ತೀನಿ, ನನ್ನ ಕಾಲ ಕೆಳಗಡೆ ಕಂಫರ್ಟ್ ಝೋನ್ ಹಾಕಿ ತುಳಿದು ಬಿಟ್ಟೆ ಅಂದರೆ ಮುಂದೆ ನನ್ನ ಜೀವನ ಖಂಡಿತವಾಗಿ ಈಸಿಯಾಗಿರುತ್ತೆ, ಸಹಜವಾಗಿರುತ್ತೆ. ಸಮಯ ನನಗಾಗಿ ಅಥವಾ ಬಿಸ್ನೆಸ್ ನಮಗಾಗಿ, ಹಣ ನನಗಾಗಿ ಕೆಲಸ ಮಾಡುತ್ತೆ. ಕೆಲವೊಂದು ಸರಿ ಅನಿಸುತ್ತೆ ಹಣ ಬಿಸ್ನೆಸ್ಸು ನನಗಾಗಿ ಕೆಲಸ ಮಾಡುತ್ತೆ ಅಂದರೆ ಇದು ಅಹಂಕಾರ ಅಂತ ಅನಿಸುತ್ತೆ. ನಿಜವಾಗ್ಲೂ ಅಹಂಕಾರ ಅಲ್ಲ, ಇದೊಂದು ಫ್ಲೋ, ಇದು ರಿಯಾಲಿಟಿ, ಇದು ಲಾಜಿಕ್. ಭಾವನಾತ್ಮಕವಾಗಿ ಯೋಚಿಸ್ತೀವಿ ಅಷ್ಟೇ. ಇದರಲ್ಲಿ ಒಂದು ರಿಯಾಲಿಟಿಯ ಆನ್ಸರ್ ಇದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಡಯಟ್ ಪ್ಲ್ಯಾನ್ ಬಗ್ಗೆ ಮಾತನಾಡ್ತಾರೆ. ಹೊಸ ವರ್ಷ ಬಂದ ತಕ್ಷಣ ಯೋಗ, ಜಿಮ್ಮು, ವೆಯ್ಟ್ ಲಾಸು, ಡಯಟು ಏನೇನೋ ಅಂತಾರೆ. ಇದು ಒಂದು ದಿನದ ಕೆಲಸ ಅಲ್ಲ. ಡಯಟ್ ಅನ್ನೋದು, ನನ್ನ ವೆಯ್ಟ್ ಮ್ಯಾನೇಜ್ ಮಾಡೋದನ್ನೋದು ಇದು ಪ್ರತಿನಿತ್ಯದ ಪ್ರೋಸೆಸ್. ಅದರ ಔಟ್ಪುಟ್ಟೇ ಈಗ ವೆಯ್ಟ್ ಈ ರೀತಿ ಆಗಿರೋದು. ನನಗೆ ವೆಯ್ಟ್ ಜಾಸ್ತಿ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂತ ಜನವರಿನೇ ಕಾಯಬೇಕಾ? ಇಲ್ಲ. ಜನವರಿ ಬಂದಾಗಲೇ ನಾನು ದಪ್ಪಾಗಿದೆ ಅಂತ ನೆನಪು ಯಾಕಾಗುತ್ತೆ ಅಂದರೆ ನಮಗೆ ಪ್ಲ್ಯಾನ್ ಇಲ್ಲ. ಇಲ್ಲಿ ಹಾಕೋದು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂದ ತಕ್ಷಣ ದೇಹ ಏನಾಗಬೇಕೋ ಅದು ಔಟ್ಪುಟ್ನಲ್ಲಿ ರಿಸಲ್ಟನ್ನು ತೋರಿಸುತ್ತೆ. ಇಲ್ಲಿ ಕಂಟ್ರೋಲ್ ಇರಬೇಕು ಅಲ್ವಾ? ಸೊ ಆ್ಯಸ್ ಎ ವೆಲ್ನೆಸ್ ಕೋಚ್ ಆಗಿ ನಾನು ಎಷ್ಟೋ ಜನರನ್ನು ಮಾತನಾಡಿಸ್ತಾ ಇರುವಾಗ ಅವ್ರಿಗೆ ಎಷ್ಟೇ ಅರ್ಥ ಮಾಡಿಸಿದ್ರು ಕೂಡ ಬಾಯಿ ಕಟ್ಟೋಕ್ಕೆ ನಾನು ರೆಡಿ ಇಲ್ಲ, ಎಕ್ಸಸೈಸ್ ಮಾಡೋಕ್ಕೆ ರೆಡಿ ಇಲ್ಲ, ನಾನು ವೆಯ್ಟ್ ಲಾಸ್ ಆಗಬೇಕು ಅಂತಾರೆ. ಸೊ ಅರ್ಥ ಮಾಡ್ಕೊಳ್ಬೇಕು. ಸೊ ಲೈಫ್ ಮತ್ತು ಲೈಫ್ ಸ್ಟೈಲ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂತೂ ಅಷ್ಟೇ ನಮ್ಮ ಬ್ಲೂ ಪ್ರಿಂಟ್ ಇರಬೇಕು. ಇವಾಗ ಮಾಡಿದ್ದೇ ಮಾಡ್ತಾ ಇದ್ರೆ ನಂದು ಮುಂದಿನ ಆರ್ಥಿಕ ಪರಿಸ್ಥಿತಿ ಖರಾಬ್ ಆಗಿರುತ್ತೆ. ಈಗ ತಿಂತಾ ಇರೋದನ್ನೇ ತಿಂತಾ ಇದ್ರೆ ಮುಂದೆ ನನ್ನ ವೆಯ್ಟ್ ಜಾಸ್ತಿ ಆಗೋದು ಗ್ಯಾರಂಟಿ. ಆವಾಗ ನಂತರ ಒಬ್ಬ ವೆಯ್ಟ್ ಲಾಸ್ ಕೋಚನ್ನು ಹುಡುಕ್ಲೇಬೇಕಾಗತ್ತೆ. ಇದು ವೆಲ್ತ್ ಫೈಲ್ 17. ಶ್ರೀಮಂತ ಜನರು ಏನು ಮಾಡ್ತಾರೆ ಅಂದರೆ ನಿರಂತರವಾಗಿ ಕಲಿತಾರೆ, ನಿರಂತರವಾಗಿ ಬೆಳೀತಾ ಇರ್ತಾರೆ. ಶ್ರೀಮಂತ ಜನರು, ಬಡವರು ದೊಡ್ಡ ಸಮಸ್ಯೆ ಏನಂದರೆ ನನಗೆಲ್ಲ ಗೊತ್ತಿದೆ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಕಲಿಯೋದನ್ನು ನಾವು ಯಾವಾಗ ನಿಲ್ಲಿಸ್ತೀವೋ, ಈ ಅರ್ಥ ಮಾಡ್ಕೊಳ್ಳಿ, ನಾನು ಬೆಳೆಯೋದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ, ಸ್ಟಾಪ್ ಮಾಡಿಬಿಟ್ಟೆ, ನನ್ನ ಕಾಲ ಮೇಲೆ ನಾನೇ ಚಪ್ಪಡಿ ಹಾಕ್ಕೊಂಡೆ ಅಂತ ಅರ್ಥ. ಕಲಿಯೋಕ್ಕೆ ರೆಡಿ ಇದ್ದೀರಾ? ಸೊ ಸಕ್ಸಸ್ಫುಲ್ ಖಂಡಿತವಾಗಿ ಆಗ್ತೀರಾ. ಬಹುದಿನಗಳಿಂದ ಅಂದರೆ ನಿರಂತರವಾಗಿ ಏನು ಮಾಡ್ತಾ ಇದ್ದೀರೋ ಅದನ್ನೇ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ಸಿಗುತ್ತೆ. ನೀವು ಇನ್ನೇನಾದರೂ ಬೆಟರ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಂದರೆ ನೀವು ಇನ್ನೂ ಅಡಿಷ್ನಲ್ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮಲ್ಲಿ ಬೆಟರ್ಮೆಂಟನ್ನು ನೀವೇ ತಂದುಕೊಳ್ಬೇಕಾಗತ್ತೆ. ಚೇಂಜ್ ದ ಸ್ಟ್ರಾಟಜಿ ಅಂತ ಹೇಳಿದೆ, ಅದನ್ನ ಅಪ್ಲೈ ಮಾಡಬೇಕು. ಜೀವನದಲ್ಲಿ ನಮಗೇನು ಬೇಕೋ ಅದನ್ನು ನಾವೇ ಡಿಸೈಡ್ ಮಾಡಬೇಕು, ನಾವೇ ನಿರ್ಧಾರ ಮಾಡಬೇಕು, ನಾವೇ ತಿಳ್ಕೊಳ್ಬೇಕು, ನಾವೇ ಕಷ್ಟಪಡಬೇಕು, ನಾವೇ 16 ಗಂಟೆ ಕೆಲಸವನ್ನು ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೇ ಸಕ್ಸಸ್. ಹಾರ್ಡ್ ವರ್ಕೆ ಸ್ಮಾರ್ಟ್ ವರ್ಕ್ ಆಗೋದು, ಸ್ಮಾರ್ಟ್ ವರ್ಕೆ ನೆಕ್ಸ್ಟು ಕೆಲಸ ಮಾಡಿಲ್ಲ ಅಂದರೂ ಕೂಡ ಇನ್ಕಮ್ ಬರೋ ರೀತಿಯಲ್ಲಿ ಮಾಡೋದು. ಈ ಕೆಲಸ ಮಾಡಿಲ್ಲ ಅಂದರೂ ಇನ್ಕಮ್ ಬರುತ್ತೆ. ಇದು ಈಗೋ ಅಲ್ಲ, ಅಹಂಕಾರ ಅಲ್ಲ, ಇದು ಪ್ರಾಕ್ಟಿಕಲ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಇಷ್ಟೊತ್ತು ನಾವು ಮಾತನಾಡಿದ್ವಿ ಶ್ರೀಮಂತಿಕೆ, ಹಣ, ಹಾಗೆ ಹೀಗೆ ಅಂತ. ಶ್ರೀಮಂತರಾಗೋದು ಅಂದರೆ ಏನು ವಾಸ್ತವದಲ್ಲಿ? ಶ್ರೀಮಂತರಾಗೋದು ಅಂದರೆ ವಾಸ್ತವದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಶ್ರೀಮಂತರಾಗೋದು ಅಂದರೆ ನಾವು ವ್ಯಕ್ತಿಯಾಗಿ, ವೈಯಕ್ತಿಕವಾಗಿ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ನಮ್ಮ ಜೀವನದ ಮೌಲ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋದು. ಉದಾಹರಣೆಗೆ ನಾನು ಮೆಡಿಟೇಷನ್ ಮಾಡ್ತೀನಿ, ಬ್ರಹ್ಮಕುಮಾರ್ಸ್ ಆಶ್ರಮಕ್ಕೆ ನಾನು ಯಾವಾಗಲೂ ಹೋಗ್ತೀನಿ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ಏನೇನೋ ತಿನ್ನೋದಿಲ್ಲ, ಸಾತ್ವಿಕವಾಗಿರೋದನ್ನು ತಿಂತೀನಿ, ಕಾನ್ಸಿಯಸ್ ಆಗಿದ್ದೀನಿ ನಾನು ತುಂಬ. ಸೊ ಮೌಲ್ಯಗಳು ನನ್ನ ಜೀವನದಲ್ಲಿ ಮೆಡಿಟೇಷನ್ನಿಂದ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿರೋದ್ರಿಂದ ತುಂಬಾ ಬಂದಿದೆ. ಸೊ ನಾವು ಕೂಡ ಅಷ್ಟೇ, ಶ್ರೀಮಂತಿಕೆ ಅಂದರೆ ಕೇವಲ ಹಣಕಾಸನ್ನು ಮಾಡೋದಲ್ಲ, ಹಣದ ಶ್ರೀಮಂತಿಕೆ ಅಲ್ಲ, ವೈಯಕ್ತಿಕ ಬೆಳವಣಿಗೆ ಕೂಡ ನಮ್ಮ ಜೀವನದಲ್ಲಿ ತುಂಬ ಆಗಬೇಕು. ಯಾಕೆ ಅಂತಂದರೆ ನಮ್ಮ ಹಣ ಇಲ್ಲಿದೆ, ನಮ್ಮಲ್ಲಿ ವ್ಯಾಲ್ಯೂ ಇಲ್ಲಿದೆ ಅಂದರೆ ಮುಗೀತು. ಯಾವಾಗಲೂ ವ್ಯಾಲ್ಯೂ ಇಲ್ಲಿರಬೇಕು, ಹಣ ಈ ಲೆವೆಲಲ್ಲಿ ಇರಬೇಕು, ಇಲ್ಲ ಈಕ್ವಲ್ ಆಗಿರಬೇಕು. ವ್ಯಾಲ್ಯೂ ತುಂಬ ಇಂಪಾರ್ಟೆಂಟ್. ಸೊ ವ್ಯಾಲ್ಯೂ ಇಲ್ಲದ ಶ್ರೀಮಂತಿಕೆ ಇದ್ದು ಕೂಡ ವ್ಯರ್ಥ. ಸೊ ಎಲ್ಲವೂ ಇದ್ದು ಪರಿಪೂರ್ಣ ವ್ಯಕ್ತಿ ಆಗಬೇಕು ನಾವು. ಇದು ಬೆಳೆಯೋದು ಅಂದರೆ ಏನು ಕೂದಲು ಬೆಳೆಸ್ಕೊಳ್ಳೋದಾ? ಅಲ್ಲ. ಹೈಟಲ್ಲಿ ಬೆಳೆಯೋದಾ? ಅಲ್ಲ. ಕ್ಯಾರೆಕ್ಟರ್ನಲ್ಲಿ, ಚರಿತ್ರೆಯಲ್ಲಿ ನಾವು ಬೆಳಿಬೇಕು. ಇದಕ್ಕೆ ಹೇಳ್ತೀವಿ ಶ್ರೀಮಂತಿಕೆ. ಎಲ್ಲ ರೀತಿಯಲ್ಲೂ ಶ್ರೀಮಂತರಾಗುವಂಥದ್ದು. ಕೇವಲ ಹಣ ಇದ್ದು ನೆಮ್ಮದಿ ಇಲ್ಲ ಅಂದರೆ, ಹಣ ಇದ್ದು ಸಂಬಂಧದಲ್ಲಿ ಪ್ರೀತಿ ಇಲ್ಲ ಅಂದರೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ, ಖುಷಿ ಇಲ್ಲ ಅಂತಂದರೆ, ದಾನ ಮಾಡುವ ಮನಸ್ಥಿತಿ ಇಲ್ಲ ಅಂದರೆ, ಈಶ್ವರಿಯ ಸೇವೆಯ ವಾಸ್ತವ ಅರ್ಥ ಏನು ಅಂತ ಗೊತ್ತಿಲ್ಲ ಅಂದರೆ
ಮನಃಶಾಂತಿ ಇಲ್ಲ, ಪೀಸ್ಫುಲ್ ಮೈಂಡ್ ಇಲ್ಲ, ಪೀಸ್ ಆಫ್ ಮೈಂಡ್ ಇಲ್ಲ. ಸೊ ಶ್ರೀಮಂತಿಕೆ ಅಂದರೆ ಹಣ ಬಂದು ವ್ಯರ್ಥ. ಶ್ರೀಮಂತಿಕೆಯ ಅರ್ಥವೇ ಇದೆಲ್ಲ ಇದ್ದು ಹಣ ಇರಬೇಕು. ಹಣ ಇದ್ದು ಇದೆಲ್ಲ ಇಲ್ಲ ಅಂದರೆ ಶೂನ್ಯ. ಬೆಳೆಯೋದು ಅಂದರೆ ನಾವು ಬೆಳೆಯೋದು ಕೇವಲ ಆರ್ಥಿಕವಾಗಿ ಬೆಳೆಯೋದಲ್ಲ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ಪಾರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮೆಡಿಟೇಷನ್ ಇರುತ್ತೆ. ದಯವಿಟ್ಟು ಈ ಮೆಡಿಟೇಷನ್ಗೆ ಎಲ್ಲರೂ ಜಾಯ್ನ್ ಆಗಬೇಕು. 7 ದಿವಸದ ಮೆಡಿಟೇಷನ್ ಪ್ರಾಕ್ಟೀಸ್ ಮನಿ ಅಫರ್ಮೇಷನ್ಗೆ ಸಂಬಂಧಪಟ್ಟಂತೆ ಈ ಪುಸ್ತಕದ ಬೇಸ್ ಮೇಲೆ ನಾನು ಮೆಡಿಟೇಷನನ್ನು 7 ದಿವಸ ಮಾಡ್ತೀನಿ. ಸಮಯ ಎಲ್ಲವನ್ನು ನಿಮಗೆ ನೆಕ್ಸ್ಟ್ ನಾನು ಅನೌನ್ಸ್ ಮಾಡ್ತೀನಿ. ಸಂಜೆ 9 ಗಂಟೆಗೆ ಪ್ರತಿ ದಿವಸ 7 ದಿವಸ ಮಾಡೋಣ. ಹಾಗೆಯೇ ನೀವು ವೈಯಕ್ತಿಕವಾಗಿ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋನ ಪದೇ ಪದೇ ನೋಡಿ. ನಿಮಗೆ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿದೆ ಈ ವಿಡಿಯೋ. ನಾನು ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಈ ವಿಡಿಯೋ ಮಾಡೋದಕ್ಕೋಸ್ಕರ. ತುಂಬ ರಿಸರ್ಚ್ ಮಾಡಬೇಕಾಗತ್ತೆ, ಸ್ಟಡಿ ಮಾಡಬೇಕಾಗತ್ತೆ. 1-2 ದಿವಸದಲ್ಲಿ, 1 ವಾರದಲ್ಲೆಲ್ಲ ಈ ವಿಡಿಯೋ ರೆಡಿ ಆಗಿಲ್ಲ. ಇದಕ್ಕೆ ತುಂಬ ರಿಸರ್ಚ್ ಮಾಡಿದ್ದೀನಿ, ತುಂಬ ಸ್ಟಡಿ ಮಾಡಿದ್ದೀನಿ, ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಕೂಡ ಕೆಲವೊಂದು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಕೆಲವೊಂದು ಹಾರ್ಡ್ ವರ್ಕ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಶೇರ್ ಮಾಡೋದ್ರ ಜೊತೆಯಲ್ಲಿ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಈ ವಿಡಿಯೋಗೆ ಸಂಬಂಧಪಟ್ಟ ಮೆಡಿಟೇಷನಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಲಿ. ಐ ಆಮ್ ಹ್ಯಾಪಿ ಸೋಲ್, ಸಕ್ಸಸ್ಫುಲ್ ಸೋಲ್.